ಎಷ್ಟು ವರ್ಷದ ನಂತರ ಅಥವಾ ನಿಮ್ಮ ಯಾವ ವಯಸ್ಸಲ್ಲಿ ಮನೆಯವರು ಮದುವೆ ಮಾಡಿದ್ದು? ಈಗ ರೀಸೆಂಟ್ ಆಗಿ ಒಂದು 4 years ಆಯ್ತು ಗುರುಗಳೇ. ಓಕೆ, ನಿಮಗೆ ಎಷ್ಟು ವರ್ಷ ಅಂದ್ರೆ 35 ಅಲ್ವಾ? 35 ವರ್ಷ ಅಂದ್ರೆ ನೀವು ಒಂದು 30-31ಕ್ಕೆ ಮದುವೆ ಆದ್ರಿ. ಹೌದು ಗುರುಗಳೇ. ಮನೆಯವ್ರು 4 ನೋಡಿದ್ದ? ವರ್ಷ ಆಗಿದೆ. ಹೌದು, ಮನೆಯವ್ರು ನೋಡಿದ್ದೆ ಗುರು. ಹ್ಮ್ ಮನೆಯವ್ರು ನೋಡಿದ್ದೆ, ಆದ್ರೆ ಹುಡುಗಿಗೆ ಏಜು ಕಮ್ಮಿ ಗುರುಗಳೇ. ಯಾರು ಗೊತ್ತಿಲ್ಲದಂಗೆ ನಮ್ಗೆ ಸುಳ್ಳು ಹೇಳಿ ಮಾಡಿದ್ದು. ಕಮ್ಮಿ ಅಂದ್ರೆ ಒಂದು 15 ವರ್ಷ ಗುರುಗಳೇ. 15? ಹೌದು ಗುರು, 15-16 ವರ್ಷ ಹುಡುಗಿಗೆ. ಅಂದ್ರೆ ನೀವು 31 ಇದ್ದಾಗ ಇವ್ರಿಗೆ 15-16 ಇತ್ತು. ಹೌದು ಗುರುಗಳೇ. ವಯಸ್ಸು ಹೆಂಗ್ ಸುಳ್ಳು ಹೇಳಲಿಕ್ಕೆ ಸಾಧ್ಯ? ಓಕೆ, ಒಂದು ಅಂದ್ರೆ ಅಂದಾಜು ನೋಡಿರ್ ಗೊತ್ತಾಗುತ್ತಲ್ಲ. ನೋಡಿದ್ರೆ ಹುಡುಗಿಗೆ 22-23 ವರ್ಷ ಗುರುಗಳೇ. ಸ್ವಲ್ಪ ಹೆದ್ದಾಳು. ಓಕೆ, ಅಲ್ಲೇನೋ ಅಕ್ಕನೊಂದಿಗೆ ಯಾಕೋ ಸರಿ ಬರ್ಲಿಲ್ಲ ಅಂತ. ಬಟ್ ಇಲ್ಲಿ ಹೋಗ್ಲಿಕ್ಕೆ ಕಾರಣ ಇಲ್ಲ, ಹಂಗೂ ಹೋಗಿದ್ದಾರೆ ಅಂತ ನಿಮ್ಗನ್ಸುತ್ತೆ. ಹಂಗು ಹೌದು ಗುರು. ಬಟ್ ಯಾವ್ದೇ ಕಾರಣ ಇಲ್ಲ, ಏನಿಲ್ಲ ಗುರುಗಳೇ. ನೀವೇನಾರು ಅಂದ್ಗಿಂದ್ರ? ಏನಿಲ್ಲ ಗುರುಗಳೇ, ನಾನು ಯಾವ್ದೂ ಮಾತಾಡಿಲ್ಲ ಗುರುಗಳೇ. ಅದೇ ಅಮ್ಮನ್ ನೋಡ್ಕೊಂಡ್ ಬರ್ತೀನಿ, ಅವ್ರ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾರೆ. ಅವ್ರು 2 ತಿಂಗಳು ವರ್ಷ ಅಲ್ಲೇ ಇರ್ತಾರೆ. ಮತ್ತೆ ಹೋಗಿ 4 ಜನ ಕರ್ಕೊಂಡು ಹೋಗಿ ರಾಜ್ಯ ಪಂಚಾಯತಿ ಮಾಡಿ ಕರ್ಕೊಂಡ್ ಬರ್ಬೇಕು. ಫೋನ್ ಗುರುಗಳೇ ಫೋನ್ ಬಳಸೋರ ಅವರು? ಹೌದು, ಫೋನ್ ಬಳಸ್ತಾರೆ. ಅದಪ್ಪ, ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡೋ ಹುಡುಗಿ ಕರ್ಕೊಂಬಂದು ಸಂಸಾರ ಮಾಡ್ಸಕ್ ಹೋದ್ರೆ ಇನ್ನೇನಾಗುತ್ತೆ ಹೇಳ್ಕತೆ? ಹೌದು ಗುರುಗಳೇ, ಕತೆ ಕೆಟ್ಟೋಗಿದೆ ಗುರುಗಳೇ. ಮನೆಗಳಲ್ಲೂ ಶಾಂತಿ ಇಲ್ಲ. ನಮ್ಮ ಅಪ್ಪ ಅಮ್ಮ ಮೊದ್ಲೇ ಶಾಂತಿ ಇಲ್ಲ, ಅವ್ರು ಮೊದ್ಲೇ ಪೇಷಂಟ್. ನಮ್ಮಮ್ಮ ಈ ಅರ್ಧ ಚಿಂತೆ ನಮ್ದೇ ಆಗೋಗಿದೆ. ಅವ್ರಿಗೆ ತಾಯಿ ತಂದೆಗೆ? ಹೌದು ಗುರುಗಳೇ, ಈಗ ರೀಸೆಂಟ್ ಆಗಿ 2 ವರ್ಷದಿಂದ ಗೊತ್ತಾಗೋದು ಗುರುಗಳೇ. ಸಂತೋಷ. ಏನಾದ್ರು ಹಂಚ್ಕೊಳ್ಳೋದು ಇದೆಯಾ? ಹೌದು ಗುರುಗಳೇ, ಇದೆ. ಇದೆ. ಆಯ್ತು. ಈಗೇನು ಮನೇಲಿ ಇದ್ದೀರೋ ಡ್ಯೂಟಿಲಿ ಇದ್ದೀರಾ? ಇಲ್ಲ ಗುರುಗಳೇ, ಮನೇಲಿದ್ದೀರಿ. ಹೌದು ಗುರುಗಳೇ. ಹೇಳಿ, ಏನ್ ವಿಚಾರ? ಈಗ ಫ್ಯಾಮಿಲಿ ಗುರುಗಳೇ, ಫ್ಯಾಮಿಲಿದು ಮದುವೆ ಆಗಿದೆ. ಮದುವೆ ಅಂದ್ರೆ ಹಿಂಗೆ ಯಾರು ಗೊತ್ತಿಲ್ದಂಗೆ ಇದಾಗಿತ್ತು. ಈಗ ನೀವು ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನೀವು? ನಮ್ಮ ತಂದೆ ತಾಯಿಗೆ 3 ಜನ ಮಕ್ಕಳು ಗುರುಗಳೇ. 2 ಗಂಡು ಮಕ್ಳು 1 ಹೆಣ್ಮಕ್ಳ? ಇಲ್ಲ ಗುರುಗಳೇ, 2 ಹೆಣ್ಮಕ್ಳು, 1 ಗಂಡು ಮಗ, ನಾನೇ. ನೀವೇ ಕೊನೆಯವರಾ? ನಾವು 2ನೇವರು. ಓಕೆ, ನಿಮ್ಮ ಮೇಲೆ ಒಬ್ರು ಅಕ್ಕ ಇದ್ದಾರೆ, ಇದ್ದಾರೆ. ತಂಗಿ ಒಬ್ರು ತೀರೋಗಿದ್ರು, ಹುಷಾರಿರ್ಲಿಲ್ಲ. ಓ ಹೌದಾ? ಈಗ ಅಕ್ಕ ನೀವು ಇಬ್ಬರು ಇದ್ದಿದ್ದು? ಹೌದು ಹೌದು ಗುರುಗಳೇ, ಅಕ್ಕ ನಾನು ಇಬ್ಬರೇ ಇರೋದು. ಏನು ಓದಿದ್ದೀರಿ ನೀವು? ನಮ್ದು ಡಿಗ್ರಿ ಗುರುಗಳೇ. 12ನೇ ಕ್ಲಾಸ್ ಓದ್ಬಿಟ್ರಿ? ಹೌದು ಡಿಸ್ಕಂಟಿನ್ಯೂ ಮಾಡಿದ ಗುರುಗಳೇ, ಫೈನಲ್ ಇಯರ್. ಫೇಲ್ ಅಂತ ತಗೊಳ್ಳೋಣ. ಹೌದು ಗುರುಗಳೇ. ಯಾಕೆ ಡಿಸ್ಕಂಟಿನ್ಯೂ ಮಾಡಿಬಿಟ್ರಿ? ಅಂದ್ರೆ ಇಂಟ್ರೆಸ್ಟ್ ಬರ್ಲಿಲ್ಲ. ಮೇಷ್ಟ್ರ ಮೇಲ? ಇಲ್ಲ, ಓದೋದ್ರ ಮೇಲೆ. ಎಲ್ಲ ಹುಡುಗರ ಜೊತೆ ಆ ಕಡೆ ಈ ಕಡೆ ಓಡಾಡ್ಕೊಂಡು. ಹೌದಾ? ಹೌದು ಗುರುಗಳೇ. ಓಕೆ, ಅಂದ್ರೆ ಬಟ್ 11ನೇ ಕ್ಲಾಸಲ್ಲಿ ಪಾಸ್ ಆದ್ರಿ? ಇಲ್ಲ 11-12 ಪಾಸ್ ಆಯ್ತು ಗುರುಗಳೇ, ಡಿಗ್ರಿ ಗುರುಗಳೇ. ಓ, ನೀವು ಡಿಗ್ರಿಲಿ ಹೇಳ್ತಿರೋದಾ? ಹೌದು, ಡಿಗ್ರಿ ಫೈನಲ್ ಇಯರ್ ಡಿಸ್ಕಂಟಿನ್ಯೂ ಮಾಡಿದೆ. ಏನು ಅಷ್ಟೊತ್ತಿಗೆ ಏನು ಒಂದು 10-15 ಬ್ಯಾಕ್ ಉಳಿದ್ಬಿಟ್ಟಿದ್ದು ಅನ್ಸುತ್ತೆ? ಇಲ್ಲ ಗುರುಗಳೇ, ಫೈನಲ್ ಇಯರ್ ಡಿಸ್ಕಂಟಿನ್ಯೂ. ಓಕೆ, ಅಲ್ಲಿವರೆಗೆಲ್ಲ ಪಾಸ್ ಮಾಡ್ಕೊಂಡಿದ್ರಾ? ಹೌದು ಗುರುಗಳೇ. ಅದು ಒಂದು ಓದಿದ್ರೆ ಸರ್ಟಿಫಿಕೇಟ್ ಸಿಕ್ತಿತ್ತಪ್ಪ. ಹೌದು 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 ಗುರುಗಳೇ. ಆಯ್ತು. ಆಮೇಲೆ ಅಂದ್ರೆ ಮನೆಯಲ್ಲಿ ಗೊತ್ತಿದ್ದಂತೆ ಬಿಟ್ಬಿಟ್ರಿ ಅದನ್ನ? ಹೌದು ಹೌದು. ಬಿಟ್ಟು ಬೆಂಗಳೂರು ಕಡೆ ಹೋಗ್ಬಿಟ್ರಾ? ಹೌದು ಗುರುಗಳೇ, ನಾವು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಕಾಲೇಜ್ಗೆ ಹೋಗ್ತಾ ಇದ್ದೋ. ಓ, ನೀವು ಮಾಡ್ಕೊಂಡು ಓದ್ತಿದ್ರಿ? ಹೌದು ಹೌದು. ಏನ್ ಕೆಲಸ? ಹೋಟ್ಲ್ ಡಿಪಾರ್ಟ್ಮೆಂಟ್ ಗುರುಗಳೇ. ಹೋಟ್ಲು? ಹೌದು. ಸ್ವಲ್ಪ ದುಡ್ಡಿನ ಅಭಾವದಿಂದ ಬಿಟ್ಟು ಡಿಸ್ಕಂಟಿನ್ಯೂ ಆಗ್ಬಿಟ್ಟು ಅಲ್ಲೇನೆ. ದುಡ್ಡಿಂದು ಪ್ಲಸ್ ಯಾಕೋ ಆಸಕ್ತಿನೂ ಇರ್ಲಿಲ್ಲ? ಹೌದು ಹೌದು, ಆಸಕ್ತಿನೂ ಬರ್ಲಿಲ್ಲ, ಅಲ್ಲಿಗೆ ಡಿಸ್ಕಂಟಿನ್ಯೂ ಆಗ್ಬಿಟ್ಟು. ಆಯ್ತು. ಆಮೇಲೆ ಹೀಗೆ ಆಯ್ತು, ಮತ್ತೆ ಮದುವೆ ಆಯ್ತು. ಡಿಸ್ಕಂಟಿನ್ಯೂ ಮಾಡಿ ಆದ್ಮೇಲೆ ನೀವು ಅಲ್ಲೇ ಕೆಲಸ ಮಾಡ್ಕೊಂಡಿದ್ರೆ ಬೆಂಗಳೂರಿಗೆ ಬಂದ್ರ ನೀವು? ಇಲ್ಲ ಡಿಸ್ಕಂಟಿನ್ಯೂ ಇಲ್ಲ, ಬೆಂಗಳೂರಲ್ಲೇ ಮಾಡ್ಕೊಂಡಿದ್ದು. ಬೆಂಗಳೂರಲ್ಲೇ ಓದ್ತಾ ಇದ್ದಿದ್ದು. ಓಕೆ, ಇಲ್ಲೇ ಓದ್ತಾ ಇದ್ದಿದ್ದ ಡಿಗ್ರಿ? ಹೌದು, ಡಿಗ್ರಿ ಬೆಂಗಳೂರಲ್ಲೇ ಓದ್ತಾ ಇದ್ದಿದ್ದು. ಬಟ್ ಬಿಟ್ಟಾದ್ಮೇಲೆ ನೀವು ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ರಿ? ಹೌದು, ಬಿಟ್ಟಾದ್ಮೇಲೆ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದು. ಎಷ್ಟು ವರ್ಷದ ನಂತರ ಅಥವಾ ನಿಮ್ಮ ಯಾವ ವಯಸ್ಸಲ್ಲಿ ಮನೆಯವರು ಮದುವೆ ಮಾಡಿದ್ದು? ಈಗ ರೀಸೆಂಟ್ ಆಗಿ ಒಂದು 4 years ಆಯ್ತು ಗುರುಗಳೇ. ಓಕೆ, ನಿಮಗೆ ಎಷ್ಟು ವರ್ಷ ಅಂದ್ರೆ 35 ಅಲ್ವಾ? 35 ವರ್ಷ. ನೀವು ಒಂದು 30-31ಕ್ಕೆ ಮದುವೆ ಆದ್ರಿ? ಹೌದು ಗುರುಗಳೇ. ಮನೆಯವ್ರು ನೋಡಿದ್ದ? ಹೌದು, ಮನೆಯವ್ರು ನೋಡಿದ್ದೆ ಗುರುಗಳೇ. ಮನೆಯವ್ರು ನೋಡಿದ್ದೆ, ಆದ್ರೆ ಹುಡುಗಿಗೆ ಏಜು ಕಮ್ಮಿ ಗುರುಗಳೇ. ಯಾರು ಗೊತ್ತಿಲ್ಲದಂಗೆ ನಮ್ಗೆ ಸುಳ್ಳು ಹೇಳಿ ಮಾಡಿದ್ದು.
ಕಮ್ಮಿ ಅಂದರೆ ಒಂದು 15 ವರ್ಷ ಗುರುಗಳೇ. 15? ಹೌದು ಗುರುಗಳೇ, 15-16 ವರ್ಷ ಹುಡುಗಿಗೆ. ಅಂದ್ರೆ ನೀವು 31 ಇದ್ದಾಗ ಇವ್ರಿಗೆ 15-16 ಇತ್ತು. ಹೌದು ಗುರುಗಳೇ. ವಯಸ್ಸು ಹೆಂಗ್ ಸುಳ್ಳು ಹೇಳಲಿಕ್ಕೆ ಸಾಧ್ಯ? ಓಕೆ, ಒಂದು ಅಂದ್ರೆ ಅಂದಾಜು ನೋಡಿರ್ ಗೊತ್ತಾಗುತ್ತಲ್ಲ. ನೋಡಿದ್ರೆ ಹುಡುಗಿಗೆ 22-23 ವರ್ಷ ಆಗ್ತಿರ್ಬೋದು ಗುರುಗಳೇ. ಸ್ವಲ್ಪ ಹೆದ್ದಾಳು. ಹೌದು, 23-24 ಗಂಟೆ ಕಾಣಿಸ್ತಾ ಇತ್ತು. ಹ್ಮ್ ನಾವು ನಮ್ಮ ಮನೆಯವರ ನೋಡಿದ್ರು, ಹ್ಮ್ ಹೋಗಿ ಬಂದು ನೋಡ್ಕೊಂಡು ಎಲ್ಲ ಒಪ್ಪಿಗೆ ಆಯ್ತು. ಅವರು ಒಪ್ಪಿಗೆ ಮಾಡಿಕೊಂಡ್ರು. ಎಲ್ಲ ನಾವೇ ಮಾಡ್ಕೊಂಡಿದ್ವಿ ಗುರುಗಳೇ. ಮದ್ವೆ ಗಿದ್ವೆ ಎಲ್ಲ? ಹೌದು, ಮದುವೆ ಎಲ್ಲ ನಮ್ದೇ ಮಾಡ್ಕೊಂಡಿದ್ವಿ. ಈಗ ಬಂದು ಒಂದು 3 ತಿಂಗಳು ಜೊತೆಲಿದ್ರು. ಮತ್ತೆ ಗಲಾಟೆ ಮಾಡಿ ಅವರು ಮನೆಗೆ ಹೋದರು. ಅಲ್ಲ, ಒಂದ್ ನಿಮಿಷ. ಈಗ ಮದುವೆ ಸೆಟ್ ಮಾಡಿದ್ರು ಅಂದ್ರೆ ಅಪ್ಪ ಅಮ್ಮನೇ ನೋಡಿದ್ದು ಅಥವಾ ಹಿರಿಯರು ನೋಡಿದ್ ಸಂಬಂಧ ಇದು? ಸೋದರ ಮಾವ ಗುರುಗಳೇ. ಅಂದ್ರೆ ಸ್ವಂತ? ಹೌದು, ಸ್ವಂತ ಸೋದರ ಮಾವನೇ. ಅಯ್ಯೋ ದೇವ್ರೆ, ಸೋದರ ಮಾವನ ಮಗಳ ಬಗ್ಗೆ ಗೊತ್ತಿರ್ಲಿಲ್ವಾ ನಿಮ್ಗೆ? ಅಲ್ಲ, ಸೋದರ ಮಾವ ಅಂದ್ರೆ ಆತರ ಅಲ್ಲ ಗುರುಗಳೇ, ಇವರು ಬೇರೆಯವರು, ಹುಡುಗಿ ಮನೆ ಕಡೆ ಬೇರೆಯವರು. ಓಕೆ, ನೋಡಿದ್ ಸೋದರ ಮಾವ. ನೋಡಿ. ಹೌದು. ಓಕೆ ಆಯ್ತು. ಈಗ ಮದುವೆ ಅವ್ರು ನೋಡಿದ್ರು, ಆ ಮದುವೆಗೆ ಮುಂಚೆ ನೀವು 1-2-3 ತಿಂಗಳು 4-5 ತಿಂಗಳು ಫೋನಲ್ಲಿ ಮಾತಾಡ್ಕೊಳ್ತಿದ್ರ? ಇಲ್ಲ ಗುರುಗಳೇ, ಬರೀ ಒಂದು ವಾರದಲ್ಲಿ ಮದುವೆ ಆಗಿದೆ ಗುರುಗಳೇ. ಓಹೋ, ಒಂದು ವಾರಕ್ಕೆ ಮದುವೆ ಮಾಡ್ಬಿಟ್ರ? ಹೌದು ಗುರುಗಳೇ. ಅಂದ್ರೆ ನೀವು ಆಕೆ ಜೊತೆ ಮಾತಾಡ್ಲಿಕ್ಕೆ ಬಿಫೋರ್, ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಹೆಣ್ಮಕ್ಳ ಜೊತೆ ಮಾತಾಡ್ಬೇಕಾದ್ರೆ ಅವರ ಮಾನಸಿಕ ಪ್ರಬುದ್ಧತೆ ಎಷ್ಟಿದೆ ಅಥವಾ ಅವ್ರಿಗೆ ಎಷ್ಟು ಅವ್ರ ಬುದ್ಧಿಮಟ್ಟ ಅಂತ ಒಂದು ಅಂದಾಜು ಬರುತ್ತೆ. ಬಟ್ ನಿಮ್ಗೆ ಅದಕ್ಕೆ ಅವಕಾಶವೇ ಇರ್ಲಿಲ್ಲ? ಅವಕಾಶನೇ ಇರಲಿಲ್ಲ ಗುರುಗಳೇ. ಒಮ್ಮೆನೂ ಮಾತಾಡಿಲ್ವಾ ಹುಡುಗಿ ಜೊತೆ ನೀವು ಬಿಫೋರ್? ಒಮ್ಮೆನೂ ಮಾತಾಡ್ಲಿಲ್ಲ. ಹುಡುಗಿ ನೋಡಕ್ ಹೋಗಿದ್ದಷ್ಟೇ ನೋಡಿದ್ದು. ಈ ಕಾಲದಲ್ಲಿ ನಿಮ್ಮಂತ ಹುಡುಗ ಸಿಗೋದು ಅಪರೂಪ. ಅದೇನು ಆತರ ಅವ್ರದ್ದು ನಿಮ್ದು? ಇಬ್ರದ್ದು. ಅದೇನಿತ್ತು ಅಷ್ಟ ಆತರ ಪಡೋದು? ಅಂದ್ರೆ ಅದೇ ಹುಡುಗಿ ಸಿಗ್ತಾ ಇಲ್ಲ, ಅದೊಂದು ಮೈನಸ್ ಇತ್ತು ಗುರುಗಳೇ. ಹುಡುಗಿಯರ ಅಭಾವ. ಹುಡುಗಿ ಸಿಗ್ತಾ ಇಲ್ಲ ಅಂತ 1 ವಾರದೊಳಗಡೆ ಮಾಡ್ಕೊಂಬಿಟ್ರ? ಹೌದು ಗುರುಗಳೇ, ನೋಡ್ದು, ಇಷ್ಟ ಆಯ್ತು, ಎಲ್ಲ ವಿಚಾರ ಎಲ್ಲ ಹೇಳಿದ್ದು. ಅಲ್ಲ, ನಮ್ ಕಡೆ ಅವರು ಕೊಡೋದು ಉಂಟಂತೆ, ನಿಮ್ಗೆ ಫಿಕ್ಸ್ ಆಗೋದು ಉಂಟಂತೆ, 1-2 ತಿಂಗಳು ಗ್ಯಾಪ್ ತಗೊಳ್ಬೇಕಿತ್ತು. ಅದು ಗ್ಯಾಪ್ ತಗೊಳಕ್ಕೆ ಆಗಿಲ್ಲ. ಅಷ್ಟೊತ್ತಿ ಬೇರೆ ಯಾರೋ ಬಂದು ನೋಡ್ಬಿಡ್ತಾರೆ ಅಂತ? ಅಷ್ಟೊತ್ತಿಗೆ ಬೇರೆ ಯಾರೋ ನೋಡ್ಕೊಂಡು ಹೋಗಿದ್ದಾರೆ, ಅವ್ರು ದುಡ್ಡು ಕೊಟ್ಟು ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಇದ್ರಲ್ಲಿ ಯಾರೋ ಓಡಿಸ್ತವ್ರು ಹೇಳಿದ್ದು. ಓಕೆ. ನಾವು ದುಡ್ಡು ಕೊಟ್ರೆ ಬೇರೆ ಅವ್ರಿಗೆ ಬೇರೆ ಕೊಡೋದೇ ಇರುತ್ತೆ ಹಳ್ಳಿ ಕಡೆ. ಹೌದು, ಆತರ ಆಗಿತ್ತು. ಆಯ್ತು, ಮದುವೆ ಆಯ್ತು. ಅವ್ರ ಜೊತೆ ಏನ್ ಸಮಸ್ಯೆ ಆಯ್ತು? ಮದುವೆ ಆಗಿ 3 ತಿಂಗಳು ಇದ್ರಿದ್ವು ಗುರುಗಳ ಜೊತೆಲಿ, ಚೆನ್ನಾಗೇ ಇದ್ದು. ನಮ್ಮ ಅಕ್ಕರ ಮನೆಲ್ಲ ಇದ್ದಿತ್ತು. ಅಕ್ಕ ಭಾವ ಎಲ್ಲ ನಾವೆಲ್ಲ ಜೊತೆಲೆ ಇದ್ದಿತ್ತು. ಇಲ್ಲ ಬೆಂಗಳೂರಲ್ಲಿ 3 ತಿಂಗಳು ಚೆನ್ನಾಗಿದ್ರು. ಮತ್ತೆ 4ನೇ ತಿಂಗಳಿಂದ ಸಣ್ಣ ಪುಟ್ಟ ಕಿರಿಗಳು ಶುರು ಆದವು. ಅವ್ರ ತಾಯಿ ಮನೆಗೆ ಹೊರಟೋದ್ರು. ಏನ್ ಕಿರಿಗಳು ಶುರು? ಒಳಗಡೆ ಕೆಲಸ ಮಾಡೋದು ಅದು ಅಂತ. ಏನೋ ಕೇಳಿಸ್ತಾ ಇಲ್ಲ ಸ್ಪಷ್ಟವಾಗಿ. ಗುರುಗಳ ಇದು ಮನೆ ಒಳಗಡೆ ಈಗ ನಮ್ಮ ಅಕ್ಕ ಅಂಗಡಿಗೆ ಹೋಗ್ತಾ ಇದ್ರು, ಇವ್ರೊಬ್ರು ಮಾಡ್ಲಿರ್ತಾ ಇದ್ರು. ನಿಮ್ಮ ಅಪ್ಪ ಅಮ್ಮ ಊರಲ್ಲಿ ಇರ್ತಿದ್ರಾ? ಊರಲ್ಲಿದ್ರು. ಅಪ್ಪ ಅಮ್ಮ ಊರಲ್ಲಿದ್ರು ಗುರು. ಇಲ್ಲಿ ಅಕ್ಕ ಭಾವ ನೀವು ಗಂಡ ಹೆಂಡತಿ? ಹೌದು, 4 ಜನ ಇದ್ರು. ನಿಮ್ಮ ಅಕ್ಕ ಕೆಲ್ಸಕ್ಕೆ ಹೋಗ್ತಿದ್ರು? ಹೌದು. ಅವ್ರದ್ದು ಬೇಕರಿ ಇತ್ತು, ಕಾಂಡಿಮೆಂಟ್ಸ್. ಬೇಕರಿಗೆ ಹೋಗ್ತಾ ಇದ್ರು ಅವರು. ನಾವು ಗಾಡಿಗೆ ಹೋಗ್ತಾ ಇದ್ದ ಬೆಳಿಗ್ಗೆ. ಅಲ್ಲಿ ಬರೋಷ್ಟ್ರಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮತ್ತು ಅವ್ರ ಆಡ್ತಾ ಇದ್ರು. ಅಕ್ಕ ಭಾವ ಇದ್ದು. ಓಕೆ, ಅಕ್ಕ ಭಾವನೋ ಅಕ್ಕ ನಿಮ್ಮ ಹೆಂಡತಿನ? ಅಕ್ಕ ನನ್ನ ಹೆಂಡತಿ. ಓಹ್, ಇವ್ರಿಗೆ ನಾದ್ನಿ. ಹೌದೌದು. ಇವರು ಅದನ್ನ ಹೇಳ್ತಿರ್ಲಿಲ್ಲ, ಅವರು ಇದನ್ನ ಹೇಳ್ತಿರ್ಲಿಲ್ಲ ನನ್ನ ಕೈಲಿ. ಅವ್ರವ್ರ ಮುಂಚೆ ಅವ್ರವ್ರ ಇದ್ ಮಾಡ್ಕೊಳ್ತಾ ಇದ್ರು. ಆದ್ರೆ ನನ್ಗೆ ಲಾಸ್ಟ್ ಟೈಮ್ ಗೊತ್ತಾದಾಗ ನಾನು ನಮ್ಮ ಅಕ್ಕ ಹತ್ರ ಕೇಳಿದೆ, ಏನಾರ ವಿಷಯ ಇದೆಯಾ ಹೇಳಲಿಕ್ಕೆ ಅಂತ. ಏನಿಲ್ಲ ಅಂತ ಇದ್ ಮಾಡ್ತಿದ್ರು. ಅವರು ಏನು ಹೇಳಿಲ್ಲ ಅಂತ ಇದ್ ಮಾಡಿದ್ರು, ಆಣೆ ಪ್ರಮಾಣ ಎಲ್ಲ ಮಾಡಿದ್ರು. ನಾನೇನ್ ಹೇಳಿ ಅವ್ರಿಗೆ ಅಂತ. ಇವರು ಬೇರೆಯವ್ರನ್ನ ಆ ತರ ಹೇಳಿದ್ರು, ಈ ತರ ಹೇಳಿದ್ರು ಅಂತ ಅವ್ರ ಅಮ್ಮನ ಕೈಲಿ ಕಂಪ್ಲೇಂಟ್. ಅಂದ್ರೆ ನಿಮ್ಮ ಅಕ್ಕ ಹಿಂಗ್ ಅಂದ್ರು ನನಗೆ ಅಂತ ಅವ್ರ ಅಮ್ಮನ ಹತ್ರ ಈಕೆ ಹೋಗಿ ಹೇಳಿರೋದು ನಿಮ್ಮ ಹೆಂಡತಿ? ಹೌದು. ನನ್ನ ಹೆಂಡತಿ ಅವ್ರ ಕೈಲಿ ಕಂಪ್ಲೇಂಟ್ ಮಾಡಿದ್ದು. ಏನ್ ಹೇಳಿರೋದು ಅಂದಾಜು ನಿಮಗೇನು ಗೊತ್ತದ್ರ ಬಗ್ಗೆ? ಏನ್ ಬಳಸಿರೋದು? ಅದೇ ಸರಿ ಇಲ್ಲ ಅಂದ್ರೆ ಈ ತರ
ಹಾ ನಡತೆ ಬಗ್ಗೆ ಮಾತಾಡಿರೋದಾ? ನಡತೆ ಬಗ್ಗೆ ಮಾತಾಡೋದಂತ ಇವ್ರು ಕಂಪ್ಲೇಂಟ್ ಮಾಡಿರೋದು ಅವ್ರ ಅಮ್ಮನ ಹತ್ರ. ಅವ್ರ ಅಕ್ಕ ಹಿಂಗ್ ಅಂದ್ಬಿಟ್ಲು ನನಗೆ ಅಂತ. ಹಾ ಹೌದು. ಹ್ಮ್ ಮತ್ತೆ ಊಟ ಕೊಡಲ್ಲ, ಹ್ಮ್ ಈ ತರ ಎಲ್ಲ ಕಂಪ್ಲೇಂಟ್ ಅವ್ರ ತಾಯಿ ಕೈಲಿ ಮಾಡಿರೋದು. ಹ್ಮ್ ಅದು ನನಗೆ ಗೊತ್ತಾಯ್ತು ವಿಷಯ. ಹ್ಮ್ ಮತ್ತೆ ಕೇಳಿದೆ ಏನಕ್ಕೆ, ಏನ್ ಪ್ರಾಬ್ಲಮ್ ಅಂತ. ಹ್ಮ್ ನಾ ಏನ್ ಇವ್ರಿಗೆ ಡೈರೆಕ್ಟ್ ಆಪೋಸಿಟ್ ನಿಲ್ಸ್ಕೊಂಡ್ ಕೇಳಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ರು ಹ್ಮ್ ಇಬ್ರು. ಅವ್ರನ್ನು ಕೇಳಿಸ್ತಿವೆ, ಇವ್ರನ್ನು ಕೇಳಿಸ್ತಿವೆ, ಹ್ಮ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ರು. ಹ್ಮ್ ಮತ್ತೆ ಅದೇ ಕಂಟಿನ್ಯೂ ಆಯ್ತಾಯ್ತು. 3 ತಿಂಗಳಾಯ್ತು. 3 ತಿಂಗಳಾದ್ಮೇಲೆ ಅವ್ರ ತಾಯಿ ಬಂದ್ಬಿಡು ಅಂದ್ಬಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಅವ್ರಿಗೆ. ಹ್ಮ್ ಆಗ ಹೊರಟೋದ್ರು. ಹ್ಮ್ ಮತ್ತೆ ನಾನು ನಮ್ಮ ಅಕ್ಕ ಹೋಗ್ಬಿಟ್ಟು ಸುಮ್ಮನೆ ಮರ್ಯಾದೆ ಹೋಗುತ್ತೆ. ಹ್ಮ್ ಊರಲ್ಲಿ ನಮ್ಮ ಮನೆಗೆ 4 ಜನ ಬರ್ತಾರೆ ನ್ಯಾಯ ಹೇಳಲಿಕ್ಕೆ. ನಮ್ ತಾತ ನಮ್ ಮಾವಾರ್ನೆಲ್ಲಾರು ಕರ್ಕೊಂಡು ಹೋಗ್ತಾರೆ. ಈ ತರ ಆಗಿದೆ ಬನ್ನಿ ಅಂತ ಕರ್ಕೊಂಡು ಹೋಗಿ ನ್ಯಾಯ ಹೇಳ್ಸ್ಕೊಂಡ್ ಕರ್ಕೊಂಡ್ ಬಂದ್ಬಿಡ್ತಾರೆ. ಅಂತ ಮನೆಯಲ್ಲಿ ಈ ತರ ಪ್ರಾಬ್ಲಮ್ ಆಯ್ತದ ಅಂದ್ಬಿಟ್ಟು ನಮ್ಮ ಮರ್ಯಾದೆ ನಾವೇ ಯಾಕೆ ತಕ್ಕೊಳ್ಳೋದು ಅಂದ್ಬಿಟ್ಟು ಹೋಗಿ ಕರ್ಕೊಂಡ್ ಬರ್ತಾ ಇದ್ವು. ಒಂದು 3-4 ಸತಿ ಕರ್ಕೊಂಡ್ ಬಂದು ಲಾಸ್ಟ್ ಟೈಮು ಇದೇ ಪ್ರಾಬ್ಲಮ್ ಆಗಿ ಈಗ ಬಿಟ್ಟು ಹೊರಟೋಗಿದ್ದಾರೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಸಮಸ್ಯೆ ಇರೋದು ನಿಮ್ಮೊಂದಿಗೂ ಅಕ್ಕನೊಂದಿಗೂ? ಈಗ ಎಲ್ಲ ಬೇರೆ ಬೇರೆ ಇದೀವಿ, ಯಾರು ಜೊತೆಲಿಲ್ಲ. ಬಟ್ ನೀವು ಒಂದ್ 4 ಸಾರಿ ಕರ್ಕೊಂಡ್ ಬಂದಾಗ್ಲೂ ಮತ್ ಕರ್ಕೊಂಡ್ ಬಂದ್ ನಿಮ್ಮ ಅಕ್ಕನ ಮನೇಲಿ ಇರ್ತಿದ್ರ? ಹೌದು ಗುರುಗಳೇ, ಬರ್ತಾ ಇದ್ರು 1.5 ತಿಂಗಳು ಇರ್ತಾ ಇದ್ರು. ಮತ್ತೆ ಜಗಳ ಸ್ಟಾರ್ಟ್. ಪ್ರಶ್ನೆ ಇರೋದು, ಪ್ರತಿ ಸಾರಿ ಅವ್ರು ಹಂಗ ಹೋಗ್ತಾ ಇದ್ರಲ್ಲ, 1.5 ತಿಂಗಳು ಇದ್ದು ಹೋಗೋದು ಮಾಡ್ತಿದ್ರಲ್ಲ, ಈ ಅಕ್ಕನೊಂದಿಗೆ ಮಾತ್ರ ಜಗಳ ಇತ್ತ? ನಿಮ್ಮೊಂದಿಗೆ ಜಗಳ ಆಡ್ಕೊಂಡು ಹೋಗ್ತಿದ್ದ ಅಕ್ಕನೊಂದಿಗೆ? ಅಕ್ಕ ಜಗಳ ಅಂತ ಎದುರುಗಡೆ ಯಾರು ಆಡ್ತಾ ಇರಲಿಲ್ಲ ಗುರುಗಳೇ. ಆಯ್ತಪ್ಪ, ಮನಸ್ತಾಪ ಅಂತಲೇ ತಗೊಳ್ಳೋಣ, ಒಳಗಡೆ ಶೀತಲ ಸಮರ ಅಂತಲೇ ಅಂದ್ಕೊಳ್ಳೋಣ. ಅದೇ ನಿಮ್ಮೊಂದಿಗ ಅಕ್ಕನೊಂದಿಗ? ಅಕ್ಕನೊಂದಿಗೆ. ಮತ್ತೆ ಅಕ್ಕನೊಂದಿಗೆ ಯಾಕೋ ಇದು ಸರಿ ಬರ್ತಿಲ್ಲ ಅಂದಾಗ ಸಪರೇಟ್ ಮನೆ ಮಾಡ್ಕೊಳ್ಳೋ, ಮೊದಲನೇ ಪೆಟ್ಟಲ್ಲೇ ಸರಿ ಮಾಡ್ಕೊಳ್ಬೋದಿತ್ತಲ್ಲ, ಸಪರೇಟ್ ಮನೆ ಮಾಡ್ಕೊಂಡು. ಗುರುಗಳೇ ಸಪರೇಟ್ ಮನೆ ಮಾಡಿದೆ, ಮತ್ತೆ ಬರ್ತಿದ್ರು. ಅಕ್ಕನೇ ಅಲ್ಲಿಲ್ಲ ಅಂದ್ಮೇಲೆ ಜಗಳ ಯಾರು ಕೂಟಾಡ್ತಿದ್ರು ಮತ್ತೆ? ಅದೇ ಪ್ರಾಬ್ಲಮ್ ಆಗಿದೆ. ಈಗ ಸಪರೇಟ್ ಆಗಿ ಅಕ್ಕನ ಜೊತೆಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ಬಿಟ್ಟು ಸಪರೇಟ್ ಆಗಿ ಮನೆ ಮಾಡಿದೆ ಗುರುಗಳೇ. ಬರ್ತಿರೋ ಹೋಗಿ ಕರ್ಕೊಂಡು ಬಂದು ಬಂದ್ರು 1.5 ತಿಂಗಳು ಇದ್ರು. ಮತ್ತೆ ಹೊರಟೋಗ್ತಿದ್ರು. ಊರಿಗೆ ಹೋಗ್ಬರ್ತೀನಿ ಅಂತ ಹೇಳ್ತಿದ್ರು. ಸರಿ ಆಗ್ತು ಹೋಗಿ ಬನ್ನಿ ಅಂತ ಕಳ್ಸಿದ್ರೆ ಅಂದ್ರೆ ಏನು ಜಗಳ ಇಲ್ದೇನೆ, ಏನು ಜಗಳ ಇಲ್ದೇನೆ ಊರಿಗೆ ಹೋಯ್ತು ನಿಂತಿದ್ರು. ಊರಿಗೆ ಹೋಗ್ತೀನಿ, ಅಮ್ಮ ನೋಡ್ಕೊಂಡ್ ಬರ್ಬೇಕು ಅಂತಿದ್ರು. ಸರಿ ಆಯ್ತು ಹೋಗ್ಬಾ, ಚೇಂಜ್ ಇರಲಿ ಅಂದ್ಬಿಟ್ಟು ನಾನೇ ಕಳಿಸ್ತಾ ಇದ್ದೆ. ಹೋದ್ಮೇಲೆ ಮತ್ತೆ ಬರ್ತಾನೆ ಇರಲಿಲ್ಲ ಗುರುಗಳೇ. 6 ತಿಂಗಳು ವರ್ಷ ಆದ್ರೂ ಬರ್ತಾ ಇರ್ಲಿಲ್ಲ. ಮತ್ತೆ ಹೋಗಿ ಮತ್ತೆ ಕರ್ಕೊಂಡ್ ಬಂದೆ. ಆಗ 1-2 ತಿಂಗಳು ಇದ್ರು, ಮತ್ತೆ ಹೊರಟೋಗಿದ್ದಾರೆ. ಈಗ ನಾವು ಸುಮ್ಮನೆ ಆಗ್ಬಿಟ್ಟಿದೀವಿ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಬಟ್ ನೀವು ಆಕೆ ಮೊದಲನೇ ಸಾರಿ ಅಕ್ಕನೊಂದಿಗೆ ಏನೋ ಜಗಳ ಅಥವಾ ಏನೋ ಒಂದು ಮನಸ್ತಾಪ, ಏನೋ ಒಂದು ಮಾತುಕತೆಗಳು ಎಕ್ಸ್ಚೇಂಜ್ ಆಗಿದ್ದು, ಅದಾದ ನಂತರನೇ ನೀವು ಸಪರೇಟ್ ಮನೆ ಮಾಡ್ಬಿಟ್ರ ತಕ್ಷಣ? ಅದಾದ ಒಂದು 3-4 ತಿಂಗಳಿಗೆ ಮಾಡಿ. ಓಕೆ, ಅಲ್ಲೇನೋ ಅಕ್ಕನೊಂದಿಗೆ ಯಾಕೋ ಸರಿ ಬರ್ಲಿಲ್ಲ ಅಂತ. ಬಟ್ ಇಲ್ಲಿ ಹೋಗ್ಲಿಕ್ಕೆ ಕಾರಣ ಇಲ್ಲ, ಹಂಗೂ ಹೋಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಬಟ್ ಯಾವುದೇ ಕಾರಣ ಇಲ್ಲ, ಏನಿಲ್ಲ ಗುರುಗಳೇ. ನೀವೇನಾರು ಅಂದ್ಗಿಂದ್ರ? ಏನಿಲ್ಲ ಗುರುಗಳೇ, ನಾನು ಯಾವ್ದೂ ಮಾತಾಡಿಲ್ಲ ಗುರುಗಳೇ. ಅದೇ ಅಮ್ಮನ್ ನೋಡ್ಕೊಂಡ್ ಬರ್ತೀನಿ, ಅವ್ರನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾರೆ. ಅವ್ರು 2 ತಿಂಗಳು ವರ್ಷ ಅಲ್ಲೇ ಇರ್ತಾರೆ. ಮತ್ತೆ ಹೋಗಿ 4 ಜನ ಕರ್ಕೊಂಡು ಹೋಗಿ ರಾಜ್ಯ ಪಂಚಾಯತಿ ಮಾಡಿ ಕರ್ಕೊಂಡ್ ಬರ್ಬೇಕು. ಫೋನ್ ಬಳಸೋರ ಅವರು? ಹೌದು, ಫೋನ್ ಬಳಸ್ತಾರೆ. ಅಲ್ಲಪ್ಪ, ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡೋ ಹುಡುಗಿ ಕರ್ಕೊಂಬಂದು ಸಂಸಾರ ಮಾಡ್ಸಕ್ ಹೋದ್ರೆ ಇನ್ನೇನಾಗುತ್ತೆ ಹೇಳ್ಕತೆ? ಹೌದು, ಕತೆ ಕೆಟ್ಟೋಗಿದೆ. ಮನೆಗಳಲ್ಲೂ ಶಾಂತಿ ಇಲ್ಲ. ನಮ್ಮ ಅಪ್ಪ ಅಮ್ಮ ಮೊದ್ಲೇ ಶಾಂತಿ ಇಲ್ಲ, ಅವ್ರು ಮೊದ್ಲೇ ಪೇಷಂಟ್. ನಮ್ಮಮ್ಮ ಈ ಅರ್ಧ ಚಿಂತೆ ಅವ್ರಿಗೆ, ತಾಯಿ ತಂದೆಗೆ. ಹೌದು ಗುರುಗಳೇ, ಈಗ ರೀಸೆಂಟ್ ಆಗಿ 2 ವರ್ಷದಿಂದ ಗೊತ್ತಾಗೋಗಿದೆ ಗುರುಗಳೇ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 4 ವರ್ಷ ಗುರುಗಳೇ. ಅದ್ರಲ್ಲಿ ನೀವು ನೆಟ್ಟಗ್ ಬಾಳ್ರದ್ 3 ತಿಂಗಳು? 3 ತಿಂಗಳು ಗುರುಗಳು, 3-4 ತಿಂಗಳು ಗುರುಗಳ. ಎಷ್ಟು ಅದೇ 15 ತಿಂಗಳು ಬರ್ತಾ ಇದ್ರು, 1-2 ತಿಂಗಳು ಹೊರಟೋಗ್ತಾ ಇದ್ರು. ಅದು ಟೋಟಲ್ ಲೆಕ್ಕ ಹಾಕೊಂಡ್ರೆ ಒಂದು 5 ತಿಂಗಳು ಜೊತೆ ಇದ್ದೀವಿ ಗುರುಗಳೇ. ಕಂಪಲ್ಸರಿ ಇಲ್ಲ, 1.5 ತಿಂಗಳು ಮಧ್ಯೆ ಗ್ಯಾಪ್. 4 ವರ್ಷ ಆಗಿದೆ ಅಂದ್ಕೊಂಡ್ರೆ 1-2 ತಿಂಗಳು ಹೆಚ್ಚು ಕಮ್ಮಿ
50 ತಿಂಗಳಲ್ಲಿ ನೀವು ನೆಟ್ಟಿಗೆ ಬದುಕಿರೋದು ಒಂದು 4-5 ತಿಂಗಳು. ಅಷ್ಟೇ ಗುರುಗಳೇ, 4-5 ತಿಂಗಳು. ಅವ್ರ ತಂದೆ ತಾಯಿ ಅಥವಾ ಅವ್ರು ಯಾರು ಇದನ್ನ ಅಷ್ಟು ಪ್ರಬುದ್ಧವಾಗಿ ಇಲ್ಲಮ್ಮ ಇಲ್ಲ ಯಾಕೆ ಗುರುಗಳೇ. ಹಿಂಗ್ ಮಾಡ್ತೀಯ ಅಂತ ಅಂದ್ರೆ ಹೇಳೋ ಒಂದ್ ಜೀವನೂ ಇಲ್ವಾ ಆ ಕಡೆ? ಇಲ್ಲ ಗುರುಗಳೇ, ಅವ್ರ ಕಡೆ ನನ್ನ ತೆಗ್ದು ಯಾಕೆ ಕಿತ್ತಾಕ್ಬೇಕು ಅಂತಾನೆ ಕುಂತಿದ್ದ ಗುರುಗಳೇ, ಬೇಡ ಇವನು ಅಂತ. ಏನೇನ್ ಕೊಟ್ಟಿದ್ರಿ ವಧು ದಕ್ಷಿಣೆ? ಏನೇನ್ ಕೊಟ್ಟಿದ್ರಿ ವಧು ದಕ್ಷಿಣೆ? ಏನಿಲ್ಲ ಗುರುಗಳೇ, ನಮ್ಮ ಏನ್ ಮಾಡ್ಸ್ಕೊತೀವಿ ಅದನ್ನೇ ಮಾಡ್ಸ್ಕೋಬೇಕು ಅಂತ ಹೇಳ್ ಮಾಡಿದ್ದು. ಒಟ್ನಲ್ಲಿ ಈಗ ಏನು ಮಾಡ್ಸಿರ್ಲಿಲ್ಲ, ನಾವು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದು ಅಂದಿತ್ತು. ಹಲೋ, ಮದುವೆ ನೀವೇ ಮಾಡಿದ್ದು? ಹೌದು ಗುರುಗಳೇ, ನಮ್ಮ ಮದುವೆ ನಾವು ಮಾಡ್ಕೊಂಡಿದ್ದು. ನಾವ್ ಅನುಕೂಲ ಆದಾಗ ನಾವ್ ಮಾಡ್ಕೋತೀವಿ ಅಂತ ಮದುವೆ ಮಾಡ್ಕೊಂಡಿದ್ ನಾವು. ಪಾಪ ಒಬ್ರೇ ಮಗ, ತಂದೆ ತಾಯಿಗೆ ಅದೊಂದು ನೋವಿರುತ್ತೆ. ಹೌದು ಗುರುಗಳೇ. ಬಟ್ ಈ ಸೋದರ ಮಾವ ನಿಮಗೆ ನಿಜವಾಗ್ಲೂ ವಯಸ್ಸಿನ ಬಗ್ಗೆ ಹೇಳಿರ್ಲಿಲ್ವಾ? ಯಾರಿಗೂ ಹೇಳಿರ್ಲಿಲ್ಲ ಗುರುಗಳೇ. ಅಲ್ಲ, ಸೋದರ ಮಾವ ನಿಮ್ಗೆ ಗೊತ್ತಿತ್ತು ಗೊತ್ತಿರ್ಲಿಲ್ವಾ? ಇಲ್ಲ ಗುರುಗಳೇ. ಮತ್ತೆ ನಾನು ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಗುರುಗಳೇ. ಮದುವೆ ಆಗಿ 4 ತಿಂಗಳು ಕರ್ಕೊಂಡು ಹೋದ್ರು ಗುರುಗಳೇ ನಮ್ನ. ಅಲ್ಲಿ ಗಂಟ ಮನೆಗೆ ತೋರ್ಸಿರ್ಲಿಲ್ಲ. ಮದುವೆ ಆಗಿ ಹುಡುಗಿ ಮನೆಗೆ 4 ತಿಂಗಳಾದ್ಮೇಲೆ ಕರ್ಕೊಂಡು ಹೋದ್ರು ಗುರುಗಳೇ. ಅಂದ್ರೆ ನೀವು ಅಲ್ಲಿವರೆಗೂ ಹೆಣ್ಣೋಡಕ್ಕೂ ಹೋಗಿರ್ಲಿಲ್ವಾ ಅವ್ರ ಮನೆಗೆ? ಇಲ್ಲ ಗುರು, ಹುಡುಗಿ ನೋಡ್ಕೊಂಡ್ ಬಂದಿದ್ದ ಅಷ್ಟೇ. ಅಂದ್ರೆ ಅವ್ರ ಮನೆಗೆ ಹೋಗಿ ನೋಡ್ಕೊಂಡ್ ಬಂದಿದ್ದಾನೆ? ಇಲ್ಲ, ಬೇರೆ ಮನೆ ಗುರುಗಳೇ. ಅದ್ಯಾಕೆ? ಅಂದ್ರೆ ಅದೇನು ಸಂಪ್ರದಾಯವಾ? ಅದು ಗೊತ್ತಿಲ್ಲ ಗುರುಗಳೇ. ಅವರು ರಿಲೇಷನ್ ಮನೇಲಿ ತೋರಿಸಿದ್ದು, ಫ್ರೆಂಡ್ ಮನೆಯಲ್ಲಿ. ಅಂದ್ರೆ ನೀವು ಮದುವೆಯಾಗ 4 ತಿಂಗಳವರೆಗೂ ಅವ್ರ ಮನೆಯಲ್ಲಿದೆ ಅಂತಲೂ ಗೊತ್ತಿರ್ಲಿಲ್ಲ? ಎಲ್ಲಿದೆ ಅಂತಾನು ಗೊತ್ತಿಲ್ಲ ಗುರುಗಳೇ. ಚಿಕ್ಕದು ಮನೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿರಲ್ಲ ಗುರುಗಳೇ. 4 ತಿಂಗಳಾದ್ಮೇಲೆ ಕರ್ಕೊಂಡು ಹೋದ್ರು. 4 ತಿಂಗಳಾದ್ಮೇಲೆ ಕರ್ಕೊಂಡು ಹೋದ್ರು. ಆಗ ಏನೇನೋ ಮಾತಿಗೆ ಸೆಕೆಂಡ್ PU ಆಗಿದೆ ಆ ತರ ಅದು ಇದು ಅಂತ ಹೇಳಿದ್ರು ನಮ್ ಕೈಗೆ. ಡಿಸ್ಕಂಟಿನ್ಯೂ ಆಗಿದೆ ಅಂತ. ನಾನು ಎಕ್ಸಾಮ್ ಬರೆಸ್ತೀನಿ, ಮಾರ್ಕ್ಸ್ ಕಾರ್ಡ್ ತಗೊಡಿ ಅಂದ್ಬಿಟ್ಟು ನಾನು ಸ್ವಲ್ಪ ಇದ್ ಮಾಡಿದೆ. ಈಗ ನನ್ನ ಮನೇಲೆಲ್ಲ ಓದಿದ್ದಾರೆ, ಸೊ ಅಟ್ಲೀಸ್ಟ್ ಕರೆಸ್ಪಾಂಡೆನ್ಸ್ ಡಿಗ್ರಿ ಮಾಡಿಸ್ತೀನಿ ನಾನು ಅಂದ್ಬಿಟ್ಟು. ಅವಾಗ ಯಾರೋ ರಿಲೇಷನ್ ಯಾರೋ ಇದ್ರು ಮನೇಲಿ, ಅವರು ಒಂದ್ ಸ್ವಲ್ಪ ಬಾಯ್ ಬಿಟ್ಟಾಗ ಗೊತ್ತಾಯ್ತು ನಮ್ಗೆ ಹುಡುಗಿ ಓದಿರೋದು 8th 7th ಅಂತ. ಆಗ ನಾನ್ ನನ್ನ ಮನೇಲಿ ಬಂದು ಕೂಗಾಡ್ದೆ, ಏನಕ್ಕೆ ಈ ತರ ಮಾಡಿದ್ರಿ ಅಂತ. ಅವರು ಆಗ್ಲೂ ಅವ್ರಿಗೂ ಶಾಕ್ ಆಗಿದ್ದು. ನನಗೆ ಗೊತ್ತಿಲ್ಲ, ನಮ್ಗೆ ಈ ತರ ಹೇಳಿದ್ರು, ಸೆಕೆಂಡ್ PU ಆಗಿದೆ ಅಂತ ಹೇಳಿದ್ರು ಅಂದ್ರು. ಅವಾಗಿಂದ ಸ್ಟಾರ್ಟ್ ಆಗಿದೆ ಗುರುಗಳೇ ಇವೆಲ್ಲ. ಅಲ್ಲ, ನಿಮ್ಗೇನು ಹೆಣ್ಣು ಸಿಗ್ತಿರ್ಲಿಲ್ಲ ಸರಿ, ಅವರಿಗೆ ಅರ್ಜೆಂಟಾಗಿ ಮದುವೆ ಮಾಡ್ಲಿಕ್ಕೆ ಅವ್ರಿಗೇನು ಕಾರಣ ಇತ್ತು, ಅಥವಾ ನಿಮ್ದು ಒತ್ತಾಯವಾ ಇದು? ಏನಿದ್ ಗುರು, ಇಲ್ಲ ಗುರುಗಳೇ, ಒತ್ತಾಯ ಯಾವ್ದು ಇರ್ಲಿಲ್ಲ. ಮತ್ತೆ ಅವ್ರಿಗೆ ಎಣ್ಣೆತ್ತಿರೋರ್ಗೆ ಇದಲ್ದಿರ ಇನ್ನೊಂದು ಅಂತ ಇರ್ಬೇಕಿತ್ತು. 15 ವರ್ಷಕ್ಕೆ ಸುಳ್ಳು ಹೇಳಕ್ ಮದುವೆ ಮಾಡ್ಬೇಕಿತ್ತು. ಏನು ಅಂತ ಗೊತ್ತಿಲ್ಲ ಗುರುಗಳೇ. ಒಳ್ಳೆ ಕತೆ. ಈಗ ತಂದೆ ತಾಯಿ ಏನಂತಾರ ಪಾಪ ಅವರು? ತಂದೆ ತಾಯಿ ಅವ್ರಿಗೆ ಏನು ಮಾತಾಡಲ್ಲ ಗುರುಗಳೇ. ಅವ್ರಿಗೆ ಅಷ್ಟು ಏನು ಹೊರಗಡೆ ಪ್ರಪಂಚ ಗೊತ್ತಿಲ್ಲ. ಅವ್ರಾಯ್ತು, ಅವ್ರ ಕೆಲ್ಸ ಆಯ್ತು. ಈ ತರ ಆಗಿದೆ ಗುರುಗಳೇ. ಎಲ್ಲಿವರೆಗೂ ಎಷ್ಟು ಸತಿ ಕರ್ಕೊಂಡ್ ಬಂದಿದ್ದೀರಾ ಹೋಗಿ ಹೋಗಿ ಹೋಗಿ? ಗುರುಗಳೇ ಇಲ್ಲಿವರೆಗೂ ಒಂದು 6 ಸತಿ ಆಗಿದೆ ಗುರುಗಳೇ. ಮೊನ್ನೆ ಹೋಗಿ ಕರ್ಕೊಂಡ್ ಬಂದಿರೋ ಗುರುಗಳೇ. ಬಂದು ಒಂದ್ 2 ತಿಂಗಳಿದ್ರು, ಮತ್ತೆ ಹೊರಟೋದ್ರು. ಊರಿಗೆ ಹೋಗಿ ಬರ್ತೀನಿ ಅಂತ ಹೋದ್ರು. ಸರಿ ಆಯ್ತು ಅಂದ್ಬಿಟ್ಟು ಕಳಿಸ್ತೆ. ಬರ್ಲೇ ಇಲ್ಲ ಗುರುಗಳೇ. ಫೋನ್ ಮಾಡಿದ್ರೆ ಅವ್ರಿಗೊಂದು 20-21 ವಯಸ್ಸಾ? ಯಾರಿಗೆ ಗುರುಗಳೇ? ಇಲ್ಲ ಗುರುಗಳೇ, ಈಗ 18 ಆಗ್ಬಿಟ್ಟು ಗುರುಗಳೇ. ಅಯ್ಯೋ ದೇವ್ರೆ, ನಿಮಗೆ ಮದುವೆ ಆಗಿ 16 ಅಂದ್ರೆ ಇವಾಗ ಎಷ್ಟು? 15 ವರ್ಷ ಗುರುಗಳೇ. ಈಗ 18 ಆಗಿ 19 ಬೀಳುತ್ತೆ ಗುರು. ಯಾರಿಗೂ ಹೇಳಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ. ವಯಸ್ಸು ಚಿಕ್ಕದು ನನ್ನ ಇದ್ರಲ್ಲಿ ಯಾರಿಗೂ ಏನು ಹೇಳಕ್ ಆಗ್ತಾ ಇಲ್ಲ ಗುರುಗಳೇ. ಆದ್ರೂ ಈ ಪಟ್ಟಿ ಆತರ ಬೀಳ್ಬಾರ್ದು ಕಣಪ್ಪ. ಹೆಂಗ್ ಯಾವ ಕಡೆಯಿಂದ ಹೋದ್ರು ನಿಮ್ಮ ಆತುರತೆಗೆ ಅರ್ಥವೇ ಇಲ್ಲ. ಅಲ್ಲಿ ಹೆಣ್ಣು ಸಿಗ್ತಿಲ್ಲ ಅಂತ ಆ ಮಟ್ಟಿಗ ಅಲ್ಲ. ಒಂದು ಹೆಣ್ಣರ ಮನೆಗೆ ಹೋಗಿ ಅದು ಏನೇ ಇರ್ಲಿ, ಅದು ಹೆಣ್ಣು ಸಿಗದೆ ಒದ್ದಾಡಿ 50 ಮನೆ 100 ಮನೆ ಸುತ್ತಾಡಿ. ಇದಕ್ಕೂ ಮುಂಚೆ ಅಲ್ಲಿ ನೋಡ್ಕೊಂಡು ಹೋಗಿದಾರೆ, 2 ಲಕ್ಷ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತ ಇದ್ ಮಾಡಿದ್ರು ಗುರುಗಳೇ. 4-5 ಜನ ಹೇಳಿದ್ರಂತೆ. ಅವರು ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ರು.
ಆಗ ಅವ್ರ ಕಡೆ ಫ್ರೆಂಡ್ಸ್ ಯಾರೋ ಸೇರಿ ಬೇಡ ಇದೇ ಹುಡುಗ ಮಾಡೋಣ ಅಂದ್ಬಿಟ್ಟು ಇದು ಮಾಡಿದ್ರು ಗುರುಗಳೇ. ಅಲ್ಲ, ಇಲ್ಲೇನಾಗುತ್ತೆ ನೋಡಿ, ಒಂದು ಎಲ್ಲದಕ್ಕೂ ಒಂದು ರೀತಿ ನೀತಿ ಧರ್ಮ ಅಂತ ಇದೆ, ಒಂದು ಕಟ್ಟುಪಾಡು. ಒಂದು ಆಯಿತು, ನಿಮ್ಮ ಮನೆ ಅದು ಏನೇ ಬಡತನ ಇರಲಿ, ನಿಮ್ಮ ಮನೆ ಏನೇ ಚಿಕ್ಕದಿರಲಿ, ನಾನು ಮದುವೆ ಆಗ್ತಿರೋದು ನಿಮ್ಮ ಮನೆ ಹೆಣ್ಮಗಳನ್ನೇ ಹೊರತು ನಿಮ್ಮ ಮನೇನಲ್ಲ. ಹೌದು ಗುರುಗಳೇ. ಮನಸ್ಸುಗಳಲ್ಲಿ ಶ್ರೀಮಂತಿಕೆ ಇರಬೇಕು, ಮನೆ ಬಡತನ ಇದ್ರೂ ಪರವಾಗಿಲ್ಲ. ಬಟ್ ಈಗ ನಿಮ್ಗೆ ಅರ್ಥ ಆಗ್ತಿದೆ, ಬಡತನ ಮನೆಯದಲ್ಲ, ಇದು ಮನಸ್ಸಿಂದು. ಹೌದು ಗುರುಗಳೇ. ದರಿದ್ರತನ ಮನೆಯದಲ್ಲ, ಇದು ಮನಸ್ಸಿಂದಿದು. ಹೌದು ಗುರುಗಳೇ. ಅಂದ್ರೆ ನನಗನ್ಸುತ್ತದ್ ಎಂಥ ಕಡು ಬಡತನದ ಮನೆ ಆದ್ರೂ ಹೆಣ್ಣೆತ್ತಿರೋರ್ಗಾಗ್ಲಿ ಗಂಡೆತ್ತಿರೋರ್ಗಾಗ್ಲಿ, ನೋಡಪ್ಪ ನಮ್ದು ಹಿಂಗಿದೆ ಕಣೆಯ, ನಾವು ಮಲ್ಗೋದು ಇದೇ ಮನೆಯಲ್ಲಿ, ನಮ್ದಿರೋ ಆಡು ಕುರಿ ಇದೇ ಮನೆಯಲ್ಲಿ ಮಲಗೋ ಪಕ್ಕನೇ ನಾವು ಆಡು ಕುರಿ ಕಟ್ಟಾಕೊಳ್ಳೋದು, ನಮಗೆ ಬೇರೆ ದಾರಿ ಇಲ್ಲ, ನಾವು ಪಿಚ್ಕೆ ಕುರಿ ಪಿಟ್ಟಿಗೆ ಇಕ್ಕೊಂಡು ಎಲ್ಲ ನಮ್ಮ ಆಡುಗಳೆಲ್ಲ ಇಲ್ಲೇ ಮಲಗೋದು, ನಮ್ಮ ಬದುಕಿರೋದೇ ಹಿಂಗೆ ಅಂತ. ಅಂದರೆ ಎಲ್ಲವನ್ನ ತೋರಿಸಿ ಎಲ್ಲವನ್ನೂ ನಿಮಗೆ ಪರಿಚಯ ಮಾಡಿಸಿ, ಹಿಂಗಿದೆ ಕಣಪ್ಪ ಆಗಂಗಿದ್ರೆ ಆಗು. ಈ ಸಂಬಂಧಗಳಲ್ಲಿ ಇದಾವಲ್ಲ, ಇಲ್ಲಿ ಮೋಸಕ್ಕೆ ಅವಕಾಶ ಇಲ್ಲ. ಆದರೆ ಇಲ್ಲಿ ಅವ್ರು ಹೇಳ್ದಷ್ಟು ಬಡತನ ಇದೆಯಾ ಮನೇಲಿ? ನಿಮ್ಗೆ ನೀವು ಹೋದಾಗ 4 ತಿಂಗಳಾದ್ಮೇಲೆ ಹೋಗಿದ್ರಲ್ಲ? ಇಲ್ಲ ಗುರುಗಳೇ, ಆ ತರ ಬಡತನ ಏನಿಲ್ಲ ಗುರುಗಳೇ. ಬಟ್ ಅವ್ರು ಹೇಳಿದ್ದ ಅವತ್ತಿಗೆ ಬೇರೆ ತರ ಇತ್ತು, ಅವತ್ತಿಗೆ ಹೇಳಿದ್ ಬೇರೆ ತರ ಗುರುಗಳೇ. ನೀವ್ ಅಂದ್ಕೊಂಡಿದ್ದು ಕಾಲಿಕ್ಕಕ್ಕೂ ಜಾಗಿಲ್ವೇನೋ ಅನ್ಕೊಂಡಿದ್ರಾ? ಹೌದು ಗುರುಗಳೇ, ನಮ್ಗೆ ಅದು ಅಲ್ಲಿ ಏನ್ ಅವಶ್ಯಕತೆ ಇರಲಿಲ್ಲ ಗುರುಗಳೇ. ನಮ್ಗೆ ನಮ್ ಜೊತೆ ಬಂದವ್ರು ಚೆನ್ನಾಗಿದ್ದೀರ ಸಾಕಾಗಿರೋದು ಗುರುಗಳೇ. ಬಂದವ್ರು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಬಂದವ್ರು ಚೆನ್ನಾಗಿರೋದು ಯಾವಾಗ ಅಂದ್ರೆ ಅದನ್ನ ಕಳಿಸಿ ಕೊಡೋರು ಚೆನ್ನಾಗಿದ್ದಾಗ. ಹೌದು ಗುರುಗಳೇ, ನಾನು ಅದನ್ನೇ ಹೇಳಿದ್ದೆ ಗುರುಗಳೇ. ನಿಮ್ಗೆ ಏನಾದ್ರು ಹೇಳ್ಬೇಕಾ ನನ್ನ ಹತ್ರ ಡೈರೆಕ್ಟ್ ಆಗಿ ಕೇಳಿ, ಅವ್ರಿಗೆ ಹತ್ರ ಕೇಳ್ಬೇಡಿ. ನಾವು ಸ್ವಲ್ಪ ಅನುಕೂಲವಾಗಿದ್ದೀವಿ ಗುರುಗಳೇ ಎಲ್ಲ ಕಡೆ. ನಾನು ಅಷ್ಟು ಇದೇನಿಲ್ಲ ಗುರುಗಳೇ. ನನಗನ್ಸುತ್ತೆ ಇಲ್ಲಿ ನಿಮ್ಮ ಹಿರಿಯರು ಕೆಲವೊಂದು ರೀತಿ ನೀತಿಗಳನ್ನು ಮರ್ತ ಆ ಥರ ಬಿದ್ದು ಬಿಟ್ಟಿದ್ದಾರೆ. ಯಾವುದೇ ಆಗಲಿ, ಒಂದು ಕಂಪನಿ ಪ್ರಾಡಕ್ಟ್, ಈಗ ಯಾವುದೋ ಒಂದು ಟಾಟಾ ಕಂಪನಿದು ಏನೋ ತಗೊಳ್ತೀವಿ ಅಂದಾಗ ನಮಗೆ ಅದ್ರ ಹಿನ್ನೆಲೆ ಗೊತ್ತಿರೋ ಒಂದು ನಂಬಿಕೆ. ಅಂದ್ರೆ ಯಾವ ವಸ್ತು ತಗೊಳ್ತಿದ್ದೀವಿ ಅನ್ನೋದಕ್ಕಿಂತ ಯಾವ ಕಂಪ್ನಿ ಅಥವಾ ಎಲ್ಲಿಯದ್ದು ತಗೊಳ್ತಿದ್ದೀವಿ ಅಂತ ನಮಗೆ ಒಂದು ನಂಬಿಕೆ ಇದ್ರೆ ವಸ್ತುವಿನ ಮೇಲೂ ನಂಬಿಕೆ ಬರುತ್ತೆ. ಈ ಹೆಣ್ಣು ಯಾವ ಮನೆತನದಿಂದ ಬರ್ತಿದ್ದಾಳೆ, ಅವರಲ್ಲಿ ಏನು ಮುಚ್ಚುಮರೆ ಇಲ್ಲ, ಅವರು ನೇರ ನುಡಿಯವರು, ಅವರು ಮನೆ ಬಡತನ ಇರ್ಬೋದು, ಅದ್ರ ಮನಸ್ಸು ಸೇರಿಯುವಂತಿಗೆ ಅವ್ರ ಮನೆ ಒಳಗಡೆ ಎಷ್ಟೇ ಜಾಗ ಇದ್ರೂ ಕೂಡ ನಮಗೆ ಚೆನ್ನಾಗಿ ಉಪಚಾರ ಮಾಡಿ ಕಳಿಸೋದು. ಅಂದರೆ ಈ ಎಲ್ಲ ತಿಳಿದು ಬರೋದಿದೆಯಲ್ಲ, ಅಲ್ಲೇ ನಿಮಗೆ ಈ ಮನೆ ಬೇಕಾ ಬೇಡವಾ, ಈ ಹುಡುಗಿ ಬೇಕಾ ಬೇಡವಾ ಅಂತ ಗೊತ್ತಾಗೋದು. ಬಟ್ ನಿಮ್ಮ ದುರಾದೃಷ್ಟ, ನಿಮ್ಮನ್ನು ಅಲ್ಲಿವರೆಗೂ ಅವ್ರು ಬಿಟ್ಕೊಂಡು ಇಲ್ಲ, ಹೋಗುವ ಹಠವನ್ನು ನೀವು ಮಾಡಿಲ್ಲ. ಹೌದು ಗುರುಗಳೇ, ಎಂಥ ಇವೆಲ್ಲ ಅಂದರೆ ಸರಿ ಆಯಿತು. ಹಾಗೆ ನೋಡಿದ್ರೆ ನಿಮ್ಮದೇ ಸಮಯದಲ್ಲಿ ನಿಮ್ಮದೇ ಜೊತೆ ಬೆಳೆದ ಓಡಾಡಿದ ಹುಡುಗ ಇನ್ಯಾರಿಗೂ ಹೆಣ್ಣು ಸಿಕ್ಕಿಲ್ಲ ಅಂದ್ಕೊಳ್ಳೋಣ. ಮತ್ತು ಅವನು ಬಹುಶಃ ಅವನು ಮದುವೆ ಆಗಿಲ್ಲದೆ ಹೆಣ್ಣು ಸಿಗದೆ ಏನಿದ್ದಾನೆ, ಅವನು ನಿಮಗಿಂತ ನೆಮ್ಮದಿಯಾಗಿದ್ದಾನೆ ಇವತ್ತು. ಹೌದು ಗುರುಗಳೇ, ನೆಮ್ಮದಿಯಾಗಿದ್ದಾರೆ ಗುರುಗಳು. ನೋಡಿ, ಎಲ್ಲ ಆ ಥರ ಬೀಳೋದ್ರಿಂದ ನನಗೆ ಅರ್ಥ ಆಗುತ್ತೆ. ಹೆಣ್ಣಿನ ಅವರ ಮನಸ್ಥಿತಿ ಇಲ್ಲಿ ತುಂಬ ಕ್ರೂರ. ಅದು ಹಿಂಗಿರಬಾರ್ದು ಪಾಪ. ನಿಮಗೆ ಯಾಕಂದರೆ ನೀವು ಅನ್ನಕ್ಕೆ ಆಸೆ ಬೀಳ್ತಿದ್ದೀರಾ ಅಥವಾ ನಿಮಗೆ ಹೊಟ್ಟೆ ಹಸಿವಿದೆ ಅನ್ನೋ ಕಾರಣಕ್ಕೆ ಅವರು ಅನ್ನದ ರೀತಿಯಲ್ಲಿ ಕಾಣುವ ವಿಷವನ್ನು ಉಣಿಸಿದಂತಾಯ್ತಿದ್ದು. ಯಾಕಂದರೆ ಹಸಿವಲ್ಲಿರೋನಿಗೆ ಅದು ಆ ಥರ. ನಿಮಗೆ ಬೇರೆ ರೀತಿಯ ಯಾವುದೇ ತಪ್ಪು ಅರ್ಥ ಗ್ರಹಿಸದೆ ಹೋದರೂ, ಅಯ್ಯೋ ನಮಗೂ ವಯಸ್ಸಾಯ್ತಾ ಬಂತು, ನಮ್ಮ ಅಪ್ಪ ಅಮ್ಮಂಗೆ ಅವರಿದ್ದಂಗೆ ಒಂಚೂರು ಮದುವೆ ಆಗಿ ಮನೆಯನ್ನು ಚೆನ್ನಾಗಿ ಇಟ್ಕೊಳ್ಳೋಣಪ್ಪ ಅಂತ ನಿಮಗೂ ಒಂದು ಆಸೆ ಇರ್ಬೋದು, ಅವ್ರಿಗೂ ಒಂದು ಆಸೆ ಇರ್ಬೋದು. ಬಟ್ ಆ ಆಸೆ, ಆತುರದ ಅಥವಾ ಅದರ ನಡುವೆ ನಾನು ಯಾವ ದಾರಿಲಿ ಹೋಗ್ತಾ ಇದ್ದೀನಿ, ಮುಂದೆ ಎಲ್ಲಿ ಪ್ರಪಾತ ಇದೆ, ಮುಂದೆ ಎಲ್ಲಿ ಕೊಚ್ಕೊಂಡೋಗೋ ನೀರಿದೆ, ಗುಂಡಿ ಇದೆ ಅಂತ ಯೋಚನೆ ಮಾಡದೆ ಹೋದರೆ ಬದುಕು ಸಂಪೂರ್ಣವಾಗಿ ಯಾಕೆ ಲಭ್ಯವಾಗಿದೆ ಅಂದರೆ ಚೆನ್ನಾಗಿ ಬದುಕು. ಚೆನ್ನಾಗಿ ಅಂದರೆ ಹೆಂಗೆ? ಮದುವೆ ಆಗಿಯೋ ಆಗದೇನೋ, ಸನ್ಯಾಸಿನೋ ಸಂಸಾರಿನೋ, ಚೆನ್ನಾಗಿ ಬದುಕಬೇಕು, ನೆಮ್ಮದಿಯಿಂದ ಬದುಕಬೇಕು. ಹಾಗಾದರೆ ಆ ಮದುವೆಗಳೇ, ಯಾವ ಮದುವೆ ನಿಮಗೆ ನೆಮ್ಮದಿ ಕೊಡಬೇಕಿತ್ತು, ತಂದೆ ತಾಯಿ ಮುಂದೆ ಎಲ್ಲರನ್ನೂ ಮಕ್ಕಳು ಮೊಮ್ಮಕ್ಕಳು ಅಂತ ನಗ್ತಾ ಚೆನ್ನಾಗಿರಬೇಕಿತ್ತು, ಆ ಮದುವೆಯೇ ಇರೋ ನೆಮ್ಮದಿಯನ್ನು ಕಿತ್ಕೊಳ್ತು ಅನ್ನೋದಾದರೆ ಮತ್ತೆ ಬದುಕಿಗೆ ಅರ್ಥವೇನು? ಹೌದು ಗುರುಗಳೇ. ಈ ಎಲ್ಲ ಆಟೋ ತಗೊಂಡಿದ್ದು, ಕೆಲಸ ಮಾಡ್ತಿರೋದು, ಸಂಬಳ ತೆಗೆಯೋದು, ಮದುವೆ ಆಗಿದ್ದು, ಕಾರ್ ತಗೊಳ್ಳೋದು, ಮನೆ ತಗೊಳ್ಳೋದು, ಮನೆಗೇನೋ ಒಂದು ಸಿಹಿ ತಿಂಡಿ ಮಾಡೋದು, ಎಲ್ಲದರ ಅಂತಿಮ ಉದ್ದೇಶ ನಾವು ಚೆನ್ನಾಗಿ ನಗ್ನಗ್ತಾ ಖುಷಿಯಿಂದ ನೆಮ್ಮದಿಯಿಂದ ಇರಬೇಕು ಅಂತ. ಬಟ್ ಇವೇ ನಮ್ಮ ನೆಮ್ಮದಿ ಕಿಟ್ಕೊಳ್ತವೆ ಅನ್ನೋದಾದರೆ, ಒಬ್ಬ ಮನೆಯಿಲ್ಲದ, ಊಟವಿಲ್ಲದ ಒಬ್ಬ
ಭಿಕ್ಷುಕನಿಗೂ ನಿಮ್ಮ ಇವತ್ತಿನ ಒಳಗಿನ ನೋವಿನ ಸ್ಥಿತಿಗೂ ಅವನೇನು ಬಹುಶಃ ಅವನು 3 ಹೊತ್ತು ಯಾರೋ ಹಾಕಿತ್ತು ಅಂದ್ಕೊಂಡು ಎಲ್ಲ ಮೆಟ್ರೋ ಸ್ಟೇಷನ್ ನಡೆ ಆರಾಮಾಗಿ ಮಲಗಿದ್ದಾನ ಅವನು. ಹೌದು ಗುರುಗಳೇ, ಇವತ್ತು ನಿಮಗೆ ಹೊರಗಡೆ ಉತ್ತರ ಕೊಡೋಕ್ಕಾಗದೇ ಇರೋ ಸ್ಥಿತಿ. ಸತ್ಯ ಗುರುಗಳೇ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಆಯ್ತು, ಇಲ್ಲ. ನನಗೆ ಅರ್ಥ ಆಗುತ್ತೆ. ಈ ಎಲ್ಲ ಯಾಕೆ ಹೇಳಿದೆ ಅಂದರೆ, ಈ ವಿಚಾರದಲ್ಲಿ ಅವ್ರದ್ದೇನು ಎಡವಟ್ಟಿದೆಯೋ, ಅವರು ಮನೆಗೆ ಬರ್ತಾರೆ, ಯಾರೋ ಫೋನ್ ಮಾಡ್ತಾರೆ, ಎಲ್ಲಿ ಮೇಡಮ್ ನಿಮ್ದು ಆಧಾರ್ ಕಾರ್ಡಲ್ಲಿ ಒಂಚೂರು ಏನೋ ಸಮಸ್ಯೆ ಇದೆ, OTP ಬಂದಿದೆ ಹೇಳಿ ಅಂತ ಫೋನ್ ಮಾಡೋ ಆ ಕಳ್ಳರು ಇದ್ದೇ ಇರ್ತಾರೆ. ಹೇಳೋ ನಮಗೆ ಬುದ್ಧಿ ಇರಬೇಕಲ್ವಾ? ಹೌದು ಈಗ ನಾನು ಬಟ್ಟಾರೆ ಎಲ್ಲದಕ್ಕೂ ಸೇರಿಸಿ ಹೇಳ್ತಾ ಇದ್ದೀನಿ. ಇವ್ರು ಯಾರೋ ಏನೋ ಮುಚ್ಚಿಡಬೇಕು, ಅವ್ರದ್ದೇನೋ ಕುತಂತ್ರ ಇರ್ಬೋದು, ಅವ್ರದ್ದೇನೋ ಏನೋ ಸಮಸ್ಯೆಗಳು ಅವ್ರದ್ದು ಇರ್ಬೋದು, ಅಥವಾ ಅವ್ರ ದುರ್ಬುದ್ಧಿಗಳಿರ್ಬೋದು. ಬಟ್ ಇವ್ರು ಯಾಕೋ ಹಿಂಗೆ ಮುಚ್ಚಿಡ್ತಾವ್ರೆ, ಯಾಕೋ ಯಾವುದನ್ನೂ ಹೇಳ್ತಾ ಇಲ್ಲ, ಅಥವಾ ಮನೆ ಹತ್ರ ಕಳಿಸ್ತಾ ಇಲ್ಲ, ಅಥವಾ ಒಂದು ಏನೋ ಕಾರಣಕ್ಕೊಂದು ಆಧಾರ್ ಕಾರ್ಡ್ ಇಸ್ಕೊಂಡು ಒಂದು ಏನೋ ನೋಡೋದು, ಚೆಕ್ ಮಾಡ್ಕೊಳ್ಳೋದು. ಅಂದರೆ ಒಂದು ಪ್ರಿಕಾಷನ್ಸ್ ತಗೊಳ್ಳೋದು ತೀರಾ ಅಪನಂಬಿಕೆ ಅಂತ ಅಲ್ಲ. ಇವತ್ತಿಗೆ ಯಾವುದನ್ನೂ ನಂಬಕ್ಕಾಗದೇ ಇರೋ ಸ್ಥಿತಿಗೆ ಬಂದಿದೆಯಲ್ಲಪ್ಪ ಸಮಾಜ. ಹೌದು ಗುರುಗಳೇ, ನಾವು ಅಲ್ಲಿ 3 ತಿಂಗಳು 4 ತಿಂಗಳು ಮನೆ ಕರೆದಾಗ್ಲೂ ನಾವು ಯೋಚನೆ ಮಾಡ್ಲಿಲ್ಲ ಗುರುಗಳೇ. ಬಿಡು, ಅವ್ರ ಮನೆ ಏನೋ ಪ್ರಾಬ್ಲಮ್ ಕಷ್ಟಗಳಿದೆ, ನಾವು ಯಾಕೆ ಸುಮ್ನೆ ಹೋಗಿ ಅವ್ರಿಗೂ ಪ್ರಾಬ್ಲಮ್ ಮಾಡೋದು, ಕಷ್ಟಗಳು ಕೊಡೋದು, ಹೋಗೋದು ಬರೋದು ಯಾಕೆ ಅಂದ್ಬಿಟ್ಟು ನಾವು ಸುಮ್ನೆ ಇದ್ವು. ಲಾಸ್ಟ್ ಟೈಮ್ ಬರ್ಲೇಬೇಕು ಅಂತ ಹಠ ಮಾಡಿದ್ಕೆ ಹೋದ ಗುರುಗಳೇ. ಹೋದಾಗ ಈ ತರ ಎಲ್ಲ ಗೊತ್ತಾಯ್ತು. ಅಲ್ಲಿಂದ ಬಂದು ಮನೆಗಳಲ್ಲಿ ಗಲಾಟೆ ಮಾಡಿದೆ ನಾನು, ಏನಕ್ಕೆ ಈ ತರ ಮಾಡಿದ್ವಿ ಅಂತ. ಅವ್ರಿಗೆ ಆಗ್ಲೇ ಸತ್ಯ ಗೊತ್ತಾಗಿದ್ದು, ಈ ತರ ಇದೆ ಅಂತ. ಅಂದ್ರೆ ಯಾರೋ ಇದ್ರಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಆ ಕಡೆನೂ ಹೇಳಿ ಈ ಕಡೆನೂ ಹೇಳಿ ಸಮಜಾಯಿಸಿ ಮಾಡಿರೋದು ಗುರುಗಳ. ಆಯ್ತು, ತೊಂದರೆ ಇಲ್ಲ. ಬಟ್ ಇಲ್ಲಿ ನನಗನ್ಸೋದು ಹಿರಿಯರೆಲ್ಲ ನಿಮ್ಮ ಮೇಲಿನ ಕಾಳಜಿ ಇರ್ಬೋದು, ಬಟ್ ಎಲ್ಲ ಕತ್ತಲೆಯ ಹಾದಿಯಲ್ಲಿ ಹೋಗಿ ಬೆಳಕನ್ನು ಹುಡುಕ್ಲಿಕ್ಕೆ ಹೋಗಿದ್ದಾರೆ. ಆದರೆ ಅವರು ಮತ್ತಷ್ಟು ಗಾಢವಾದ ಕತ್ತಲೊಳಗಡೆನೇ ಹೋಗಿದ್ದಾರೆ. ಕತ್ತಲಿಗೆ ಬಂದಿದ್ದೀರಿ ಅಂದ್ರೆ ದೂರದ ಯಾವ ದಿಕ್ಕಿಗೂ ನೋಡಿದ್ರು ಕೂಡ ಬೆಳಕಿನ ಒಂದು ಕಿರಣವು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಎಲ್ಲ ಕತ್ತಲಾಗಿದೆ. ಯಾರು ಬೆಳಕು ತೋರ್ಬೇಕಿತ್ತು ಅವರೇ ನನ್ನನ್ನು ದೂಕ್ಬಿಟ್ರ ಅಂತ ನಿಮಗೆ ಯೋಚನೆ ಬಂದರೂ ಕೂಡ, ಅವರೂ ಕೂಡ ನಿಮ್ಮನ್ನು ಬೆಳಕಿಗೆ ಕಳಿಸೋ ಯೋಚನೆನೇ ಇತ್ತು. ಬಟ್ ಅವರನ್ನು ಇನ್ಯಾರೋ ಕತ್ತಲಿಗೆ ತಳ್ಳಿದ್ದಾರೆ. ಏನು ಮಾಡೋದು? ಈಗ ಹಿರಿಯರ ಹತ್ರ ಹೋಗಿ ಕೊಳ್ಪಟ್ಟಿ ಹಿಡ್ಕೊಂಡು ಕೇಳಿದ್ರು, ಅವ್ರಿಗೂ ನಿಮ್ಮನ್ನೇನು ಹುದ್ದೆ ಹಾಳು ಮಾಡಬೇಕು ಅಂತ ಇರ್ಲಿಲ್ಲಪ್ಪ, ಬಟ್ ನಮಗೆ ಹೆಂಗ್ ಮಾಡ್ಬಿಟ್ರು ಅಂತಾರೆ ಅವ್ರು. ಏನು ಹೇಳ್ತೀವಿ ಅವ್ರ ಹತ್ರ? ಆಯ್ತು, ಈಗ ಎಣ್ಣೆತ್ತಿರೋ ಅವ್ರಿಗೆ ಅಥವಾ ಈ ಕಾಲ ಸ್ವಲ್ಪ ಹಂಗ ಬಂದಿದೆ. ಬಟ್ ಡೈವರ್ಸ್ ಮಾತುಕತೆ ಏನಾದ್ರು ಅವ್ರು ಆಡ್ತಾರೋ? ಇಲ್ಲ ಗುರುಗಳ, ನಾನೇ ಒಂದ್ 2 ಸತಿ ಆಡ್ಬಿಡಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಡೈವರ್ಸ್ ಕೊಟ್ಬಿಡಿ ಅಂತಾನೆ. ಯಾಕಂದ್ರೆ ನನ್ಗೂ ನೋಡಿ ಸಾಕಾಗೋಗಿದೆ, ಆಗೋದೇ ಇಲ್ಲ ಅಂದ್ರೆ ಕೊಟ್ಬಿಡಿ, ನೀವಾದ್ರೂ ನಿಮ್ದೇ ಆಗಿರಿ, ನಾವು ನಿಮ್ದೇ ಆಗಿರ್ತೀವಿ ಅಂತ. ಏನಂತಾರ ಅದಕ್ಕೆ ಅವ್ರೇನು ಹೇಳಲ್ಲ ಗುರುಗಳೇ. ಆಯ್ತು ಕೊಡ್ತೀವಿ ಅಂತಾರೆ, ಡೈವರ್ಸ್ ಕೊಡ್ತೀವಿ ಅಂತ. ಹೌದು ಗುರುಗಳೇ. ಏನ್ ಹೆಣ್ತೀನಿ ಇಲ್ಲಿವರೆಗೂ ಒಂದು 5-6 ಸಲ ತಗೊಂಡೋಗೋದು ಬಿಡೋದು ಮಾಡ್ಬಿಟ್ಟಿದ್ದೀರಾ? ಹೌದು ಗುರುಗಳೇ. ಮಕ್ಳನ್ನ ಸ್ಕೂಲಿಂದ ಮನೆಗೆ, ಮನೆಯಿಂದ ಸ್ಕೂಲಿಗೆ ಕರ್ಕೊಂಡು ಹೋದಂಗೆ ಅದು ಹಂಗೆ ಆಗಿದೆ ಗುರುಗಳೇ. 4-5 ಸತಿ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು. ಬಟ್ ಏನು ಮಕ್ಳದೆಲ್ಲ ಏನು ಪ್ಲಾನ್ ಮಾಡ್ಕೊಂಡಿರ್ಲಿವ ನೀವು? ಗುರುಗಳೇ ಏನು ಮಾಡ್ಕೊಂಡಿರ್ಲಿಲ್ಲ ಗುರುಗಳೇ. ಇವ್ರು ಈ ತರ ಆಡ್ತಿದ್ರು ಅಂದ್ಬಿಟ್ಟು ನಾವು ಸುಮ್ಮನೆ ಡಿಲೇ ಮಾಡ್ತಾ ಇದ್ವಿ, ಸುಮ್ಮನೆ ಯಾಕೆ ಮುಂದೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಇವ್ರು ಕರೆಕ್ಟ್ ಆಗಿ 1.5 ತಿಂಗಳು 2 ತಿಂಗಳು ಇರ್ತಾ ಇದ್ರು, ಮತ್ತೆ ಹೊರಟೋಗ್ತಾ ಇದ್ರು. ಅದನ್ನ ನೋಡಿ ನಾವೇ ಸುಮ್ಮನೆ ಡಿಲೇ ಮಾಡ್ಕೊಂಡು ಸುಮ್ಮನಿದ್ದೆ ಗುರುಗಳೇ. ಹಾಸ್ಪಿಟ್ಲಿಗೆಲ್ಲ 1-2-3 ಸತಿ ತೋರಿಸಿದ್ದು, ಆಮೇಲೆ ಸುಮ್ಮನೆ ಆಗ್ಬಿಟ್ಟ ಗುರುಗಳೇ. ಇದೇ ಒಂದ್ ಸ್ವಲ್ಪ ಕ್ಲಿಯರ್ ಆಗ್ಲಿ ಅಂದ್ಬಿಟ್ಟೆ ಸುಮ್ಮನೆ ಆಗ್ಬಿಟ್ಟದು. ಅಂದ್ರೆ ಅವ್ರಿಗೂ ಒಬ್ಬರೇ ಮಗಳ? ಇಲ್ಲ ಗುರುಗಳೇ, 2 ಹೆಣ್ಮಕ್ಳು ಗುರುಗಳೇ. ಅಂದ್ರೆ ಅವ್ರದ್ದು ಇನ್ನೊಬ್ರದ್ದು ಮದುವೆ ಆಗಿದೆಯಾ? ಇಲ್ಲ ಗುರುಗಳೇ, ಇನ್ನೂ ಚಿಕ್ಕವಳು ಗುರುಗಳೇ ಅವಳು. ಆಯ್ತಪ್ಪ. ಇಲ್ಲಿ ಅವರು ಅಂದ್ರೆ ಮತ್ತೆ ನಿಮ್ಮ ಹತ್ರ ಬರೋ ಯೋಚನೆ, ಅವರು ಕಳಿಸೋ ಯೋಚನೆ ಅವ್ರಿಗೂ ಇಲ್ಲ, ಬರೋ ಯೋಚನೆ ಇವ್ರಿಗೂ ಇಲ್ಲ. ಇಲ್ಲ ಗುರುಗಳೇ, ಅಂದ್ರೆ ಇವ್ರಿಗೆ ಬರೋ ಯೋಚನೆ ಇದ್ರು ಅಲ್ಲಿ ಬಿಡ್ತಾ ಇಲ್ಲ ಗುರುಗಳೇ. ಆಯ್ತು, ನಿಮ್ ಬಗ್ಗೆ ಅವ್ರು ಮಾಡೋ ಒಂದೇ ಒಂದು ಕಂಪ್ಲೇಂಟ್ ಏನು ಸಾಧಾರಣವಾಗಿ? ನನ್ ಬಗ್ಗೆ ಏನು ಕಂಪ್ಲೇಂಟ್ ಮಾಡಲ್ಲ ಗುರುಗಳೇ, ಎಲ್ಲ ನಮ್ಮ ಅಕ್ಕನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಆಯ್ತವ, ನಾವು ಸಪರೇಟ್ ಬದುಕೋಣ, ಅವ್ರ ಸವಾಸವೇ ಬೇಡ, ದೂರ ಇರೋಣ ಅಂತಲೇ ಕರ್ಕೊಂಬನ್ನಿ. ಅದನ್ನು ಹೇಳಿ ಲಾಸ್ಟ್ ಟೈಮ್ ಕರ್ಕೊಂಡ್ ಬಂದಿದ್ದೆ ಗುರುಗಳೇ. ಅವ್ರ ಮನೆಗೆ ಹೋಗಿ ಲಾಸ್ಟ್ ಟೈಮ್ ಯಾರ ಸವಾಸನೂ ಬೇಡ, ನಮ್ಮ ಮನೇಲಿ ಇರೋಣ,
ಊರಿಗೆ ಹೋಗ್ಬೇಕು ಬರ್ಬೇಕು, ಅದು ಬಿಟ್ರೆ ಬೇರೆ ಯಾವ ಆಪ್ಷನ್ ಇರ್ಲಿಲ್ಲ ಗುರುಗಳೇ. ಹ್ಮ್ ಕರ್ಕೊಂಡ್ ಬಂದಿದೆ. ಹ್ಮ್ ಮತ್ತೆ ಆಯ್ತು ಅಂದ್ಬಿಟ್ಟು 1 ತಿಂಗಳು ಊರಲ್ಲಿ ಇದ್ದ ಗುರುಗಳೇ. ಹ್ಮ್ ಒಂದು ತಿಂಗಳು ಊರಲ್ಲಿದ್ದ. ಹ್ಮ್ ನಮ್ ತಾಯಿಗೆ ಹುಷಾರಿರ್ಲಿಲ್ಲ ಅಂತ ಹ್ಮ್ ಮತ್ತೆ ಅಲ್ಲಿಂದ ಹೋದ್ರು ಊರಿಗೆ. 1 ತಿಂಗಳು ಇದ್ರಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ಟ್ರೈನ್ ಆಗಿರುತ್ತೆ ಹೋಗ್ಲಿ ಅಂದ್ಬಿಟ್ಟು ನಾನೇ ಕಳ್ಸಿಕೊಟ್ಟೆ ಗುರುಗಳೇ. 1-2 ದಿನ ಇದ್ಬಿಟ್ಟು ಬಾ ಅಂತ. ಹ್ಮ್ ಅಲ್ಲಿಂದ ಊರಿಗೆ ಹೋದರು. ಇಲ್ಲಿಂದ ಚೆನ್ನಾಗೇ ಹೋದ್ರು ಗುರುಗಳ ಮನೆಯಿಂದ. ಹ್ಮ್ ಯಾವ ಪ್ರಾಬ್ಲಮ್ಸ್ ಇಲ್ದಂಗೆ ಏನು ಇಲ್ದಂಗೆ ಹೋದ್ರು, ಖುಷಿಯಾಗಿ ಹೋದ್ರು. ಹ್ಮ್ ಸರಿ ಬಿಡು ಖುಷಿಯಾಗಿದ್ದಾರೆ ಬದಲಾಗಿದ್ದಾರೆ ಅಂದ್ಬಿಟ್ಟು ನಾವು ಕರ್ಕೊಂಡೋಗ್ಬಿಟ್ಟೆ. ಹ್ಮ್ ಹೋದ್ರು. ಅಲ್ಲಿಗೆ ಹೋದ್ಮೇಲೆ ಹೋಗಿ 2 ದಿನಕ್ಕೆ ಚೇಂಜ್ ಆಗೋದ್ರು ಗುರುಗಳೇ. ಫೋನ್ ಮಾಡಿದ್ರೆ ಫೋನ್ ಎತ್ತಿರ್ಲಿಲ್ಲ, ಹ್ಮ್ ಮತ್ತೆ ಸ್ವಿಚ್ ಆಫ್ ಆಯ್ತು. ಸ್ವಿಚ್ ಆಫ್ ಆದ್ಮೇಲೆ ಮತ್ತೆ 2-3 ಡೇಸ್ ಮತ್ತೆ ಆನ್ ಆಯ್ತು ಫೋನು. ಹ್ಮ್ ಕಾಲ್ ಮಾಡಿದ್ರೆ ನನ್ಗೆ ಇಷ್ಟ ಇಲ್ಲ, ನಾನ್ ಬರಲ್ಲ, ನೀನ್ ನನ್ಗೆ ಇಷ್ಟ ಇಲ್ಲ, ಆ ತರ ಮಾತುಗಳೆಲ್ಲ ಶುರು ಆದವು. ಹ್ಮ್ ಏನ್ ಪ್ರಾಬ್ಲಮ್ ಆಯ್ತು ಅಂತ ಕೇಳೋರು ಪ್ರಾಬ್ಲಮ್ಸ್ ಹೇಳಲ್ಲ. ನನ್ಗೇನು ಪ್ರಾಬ್ಲಮ್ಸ್ ಇಲ್ಲ, ನೀನ್ ನನಗೆ ಇಷ್ಟ ಇಲ್ಲ, ಹ್ಮ್ ಈ ತರ ಎಲ್ಲ ಹೇಳಿ ಇದ್ ಮಾಡ್ತಾ ಇರೋದು. ಆಯ್ತು. ಈಗ ತುಂಬ ಇದನ್ನು ಕಾಂಪ್ಲಿಕೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇಷ್ಟ ಇಲ್ಲದವ್ರ ಜೊತೆ ಬದುಕೋಕ್ಕಾಗಲ್ಲ ಸರ್. ಈಗ ಹಿರಿಯರ ಅಂದ್ರೆ ಅವ್ರು ಹೇಳೋ ಏನಂದ್ರೆ ನಮ್ ತಾಯಿನ ಬೈದಿದ್ಯಾ ಅಂತ, ಅಸಹ್ಯ ಮಾತುಗಳಿಂದ ನಮ್ ತಾಯಿ ಬೈದಿದ್ಯಾ ಅಂತ ಯಾರ್ದೋ ನಾನ್ ಮಾತಾಡಿಲ್ಲ ಗುರುಗಳೇ ಅದ್ರ ಬಗ್ಗೆ. ಬೈದಿದ್ರ ತಾಯಿ ಬಗ್ಗೆ ಗುರುಗಳೇ ಬೈದಿದ್ರ ನೀವು? ಇಲ್ಲ ಗುರುಗಳೇ, ಬೈದಿಲ್ಲ ಗುರುಗಳೇ. ಮತ್ತೆ ಯಾಕೆ ಆ ವಿಷಯ ಇತ್ತವ್ರವರು? ನೀವು ಬೇರೆ ಯಾರೋ ಹೇಳಿಕೊಟ್ರದು ಗುರುಗಳೇ. ಅಕ್ಕಪಕ್ಕದಲ್ಲಿ ಏನೋ ಹೇಳಿದ್ದಾರೆ, ಈ ತರ ಹೇಳಿದ್ದಾರೆ ಅಂತ. ನನ್ನ ಮೇಲೆ ಇಲ್ದೇ ಇರೋ ನಂಬಿಕೆ ಅವ್ರ ಮೇಲೆ ಇದೆ ಅವ್ರಿಗೆ. ಅಲ್ಲ, ನೀವು ಹೇಳಿಲ್ದೆ ಅದೊಂದು ವಿಶೇಷವಾದ ಟಾಪಿಕ್ ಯಾಕೆ ತಾಯಿ ಅದು ಬಗ್ಗೆ? ಗೊತ್ತಿಲ್ಲ ಗುರುಗಳೇ, ಅದೇ ಗೊತ್ತಿಲ್ಲ ನನ್ಗೆ ಯಾಕೆ ಬಂತು ಅಂತ. ಆಯ್ತು, ತೋರ್ಸವ ಯಾವಾಗ ಬೈದಿದ್ದೆ ಅಂತ. ನಾನು ಅದನ್ನು ಹೇಳ್ತೀನಿ, ಬಂದು ಪ್ರೂವ್ ಮಾಡು, ನೀನ್ ಏನ್ ಹೇಳ್ತೀನಿ ನಾನು ತರ ಕೇಳ್ಕೊಂಡಿರ್ತೀನಿ ಅಂತ. ಅದಕ್ಕೆ ಅವ್ರು ರೆಡಿ ಇಲ್ಲ ಬರ್ಲಿಕ್ಕೆ. ಎಲ್ಲಾ ಮಾತುಕತೆ ಎಲ್ಲಾ ಹೋಗಿದೆ ಗುರುಗಳೇ, ಎಲ್ಲಾ ತರ ಮಾತಾಡ್ಬಿಟ್ಟಿದೀವಿ, ಆದ್ರೂ ಏನು ಬಗೆಹರಿತಾ ಇಲ್ಲ ಗುರುಗಳೇ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ನೋಡಿ, ಒಂದು ಮಾನಸಿಕವಾಗಿ ಅಥವಾ ಬೌದ್ಧಿಕವಾಗಿ ಅಷ್ಟು ವಿಕಾಸ ಇಲ್ಲದ, ಸಂಸಾರದ ಈ ಗೊತ್ತಿಲ್ಲದ ಒಂದು ಹೆಣ್ಣು ಮಕ್ಕಳನ್ನ ನಾವಿಲ್ಲ ಅಷ್ಟು ದೂಷಿಸ್ಲಿಕ್ಕೆ ಆಗಲ್ಲ. ಹೌದು ಗುರುಗಳೇ, ನಿಜ ಗುರುಗಳೇ. ಈಗ ಇವಾಗ ಏನು ಸರ್, 13, 14, 15, 16 ವಯಸ್ಸಿಗೆ ಎಲ್ಲ ತಿಳ್ಕೊಂಡಿರ್ತಾರೆ, ಫೋನು ಎಲ್ಲ ಮೊಬೈಲ್ ಕಾಲ ಇನ್ನೇನು ಅಂತ. ಆಯ್ತು, ಅದು ಆಗಿಯೂ ಇನ್ನು ಹಳೆ ಕಾಲದ ಥರನೇ ಯೋಚನೆ ಮಾಡೋಣ. ಆ ಹುಡುಗಿಗೆ ಇನ್ನೂ ಅಷ್ಟು ಗೊತ್ತಾಗಲ್ಲ. ಹೌದು ಗುರುಗಳೇ, ನಾನು ಅವಳ ಬಗ್ಗೆ ನನ್ನ ಹೆಂಡತಿ ಬಗ್ಗೆ ಯಾವತ್ತೂ ದೋಸ್ತಿಲ್ಲ ಗುರುಗಳೇ. ಎಲ್ಲ ಅವ್ರ ತಾಯಿ ಹೇಳ್ದಂಗೆ ಕೇಳ್ಕೊಂಡು ಇದ್ ಮಾಡ್ಕೊತಾ ಇರೋದು ಗುರುಗಳೇ. ಅವ್ರಿಗೇನೋ ಅಷ್ಟು ಗೊತ್ತಾಗಿಲ್ಲ, ಹೆಣ್ಮಗಳಿಗೆ ತೊಂದರೆ ಇಲ್ಲ. ಬಟ್ ಇಲ್ಲಿ ಹಿರಿಯರು ಅನಿಸಿಕೊಂಡ ತಂದೆ ತಾಯಿಗಳು, ಅವರು ಮಗಳು ಇಲ್ಲೇ ಇದ್ದು ನಾಳೆ ಏನೇ ಡೈವರ್ಸ್ ತಗೊಂಡು ಏನೇ ಆದರೂ ಕೂಡ ಇನ್ನೊಂದು ಸಂಬಂಧ ಮತ್ತೊಂದು ಸಂಬಂಧ ಇನ್ನಿಷ್ಟು ಅಂತ ಏನೇ ಮಾತಾಡಿದ್ರು ಕೂಡ ಎಳ್ನೇ ಅವನ ಜೊತೆ ಅದು ಏನು ನೆಮ್ಮದಿಯಾಗಿರಬಲ್ಲಳು ನನ್ನ ಮಗಳು? ನರಕ ಅನುಭವಿಸ್ಬೇಕಾಗುತ್ತೆ. ಬೇಡ ಕಷ್ಟಬೋಸಕ್ಕೂ ಏನೋ ಆ ಪರಮೇಶ್ವರನ ಅನುಗ್ರಹದಿಂದ ಒಬ್ರಿಗೊಬ್ರು ಸಿಕ್ಕಿದ್ದಾರೆ. ತಪ್ಪಿದ್ರೆ ಅಳಿಯನ್ಗೆ ಬೈದು ಇವಳಿಗೊಂದೆರಡು ಹೊಡೆದು ಅವನಿಗೊಂದೆರಡು ಹೊಡೆದು ಸರಿ ಮಾಡೋಣ ಅನ್ನೋ ಅತ್ತೆ ಮಾವ ಸಿಗೋದು, ಅಥವಾ ಅಂತ ಹೆಂಡತಿ ಮನೆ ಕಡೆಯವರು ಸಿಗೋ ಪುಣ್ಯ ಮಾಡಿರಬೇಕು. ಆದರೆ ಇವತ್ತು ನನಗನ್ಸುವುದು, ತಾಯಿ ತಂದೆ ಏನೋ ಹೇಳ್ತಿದ್ದಾರೆ, ಇಲ್ಲಪ್ಪ ಏನೇ ಆದರೂ ಕಡೆಗೆ ನನ್ನ ಗಂಡನ ಮನೆಯೇ ನನಗೆ ಗತಿ, ಅಥವಾ ಗಂಡನೇ ನನಗೆ ಸರ್ವಸ್ವ, ಅಲ್ಲಿಗೆ ಹೋಗಬೇಕು. ಇಲ್ಲ ಹೆಂಡತಿ ಹಿಂಗಿರಬೇಕು, ಇಲ್ಲ ತಂದೆ ಅವರ ಅಪ್ಪ ಅಮ್ಮ ಅಂದರೆ ಅತ್ತೆ ಮಾವ ಹಿಂಗಿರ್ಬೇಕು. ಇಬ್ಬರು ದೋಣಿ ತೂತ ಆದರೆ ದೋಣಿ ಮುಳುಗೋಗುತ್ತಪ್ಪ ಅನ್ನೋದು ಬಿಟ್ಟು ನಾನೇ ತೂತ ಮಾಡ್ತೀನಿ ಅಂತ ದೋಣಿ ಮುಳುಗಿಸೋದೇ ಅವ್ರ ಯೋಚನೆ ಆದರೆ ಯಾರನ್ನು ಯಾರಿಗೆ ಪ್ರಾರ್ಥಿಸೋದು ನಾವು? ಇಲ್ಲಿ ಈ ಹೆಣ್ಮಗಳು ವಿಚಾರದಲ್ಲಿ ಏನೇ ಆಕೆಗೆ ಇಂಡಿವಿಜುವಲ್ ಅವಳ ವೈಯಕ್ತಿಕವಾಗಿ ಇಲ್ಲ, ನನಗಿಷ್ಟ ಇಲ್ಲ, ನನಗೆ ಇನ್ನೇನೋ ಆಸೆ, ಇನ್ನೇನೋ ಪ್ರೀತಿ ಇದೆ, ನನಗೆ ಅದಿದೆ ಇದಿದೆ ಅಂತ ಇನ್ಯಾವುದೋ ಕತೆ ಕಟ್ಟಿದ್ರೆ ಅದು ಬೇರೆ. ಆದರೆ ಇಲ್ಲಿ ಹಿರಿಯರೇ ಈ ಮಟ್ಟಕ್ಕೆ ನಿಂತಾಗ ಅಲ್ಲಿ ಆ ಹೆಣ್ಮಗಳು ಅವರ ಕೈಗೊಂಬೆಯ ಹೊರತು ಅವಳು ಸ್ವತಂತ್ರಳಲ್ಲ ಅಲ್ಲಿ. ಹೌದು ಗುರುಗಳೇ, ಅವ್ರ ಕೈಗೊಂಬೆನೇ ಗುರುಗಳೇ ಅವಳು. ನಿಮ್ಮಲ್ಲಿ ಅಂಥದ್ದೇನಾದರೂ ದೋಷ ಇದ್ದರೆ ಕೇಳ್ಕೊಳ್ಳಿ,
ಅಥವಾ ಅದನ್ನು ಬಾಯಿ ಬಿಟ್ಟು ಕೇಳ್ತಾ ಇದೀನಿ ಗುರುಗಳೇ, ಏನು ಹೇಳಲ್ಲ ಗುರುಗಳೇ. ನನ್ನಿಂದ ಏನೋ ತಪ್ಪಾಗಿದ್ಯಾ ಅಂದ್ರೆ ನಿನ್ನಿಂದ ಏನು ತಪ್ಪಾಗಿಲ್ಲ ಅಂತಾರೆ. ಆಯ್ತು, ಈಗ ಅವ್ರಿಂದ ಬೇರೆ ಬಂದಿದ್ರು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇರ್ಲಿಕ್ಕೆ. ಬರ್ತಾರೆ, 1 ತಿಂಗಳು ಇರ್ತಾರೆ, ಮತ್ತೆ ಓಡ್ತಾರೆ. ಅಮ್ಮನ್ ನೋಡ್ಬೇಕು, ಅಪ್ಪನ್ ನೋಡ್ಬೇಕು ಹೋಗಿ ಅಂತ. ಮುಂದಿನ ವಾರ ಕರ್ಕೊಂಬಂದ್ ಮತ್ತೆ ಬರ್ತಾರ? ಹೌದು ಗುರುಗಳೇ, ಈಗ ಮತ್ತೆ ಹೋದ್ರೆ ಬರ್ತಾರೆ. ಅದು ನಾಳೆ ಜನಕ್ಕೆ ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕು. ಅಲ್ಲ, ಈಗ ಈ ತವ್ರ ಮನೆಗೆ ಪದೇ ಪದೇ ಕಳಿಸೋ ಈ ಸಂಪ್ರದಾಯ ಯಾಕಿದು? ಗುರುಗಳೇ ಬೇಜಾರಾಗಿರುತ್ತೆ, ಒಬ್ಳೇ ಇರ್ತಲ್ಲ ಮನೇಲಿ. ಕೆಲ್ಸ ಆಯ್ತಲ್ಲ, ಬೇಜಾರಾಗ್ಲಿಕ್ಕೆ ಏನು ಬೆಳಗಿನ ಸಂಜೆ ತಗ ಹೋಗಿ ಕಳೆ ಕಿತ್ ಬರ್ತಾರ? ಮನೇಲಿ ಏನಿಲ್ಲ ಗುರುಗಳೇ, ಅಂದ್ರೆ ನಾನು ಏನ್ ಕಳ್ಸಲ್ಲ ಗುರುಗಳೇ ಆತರ. ಅಲ್ಲ, ಈಗ ಒಂದ್ ಪ್ರಶ್ನೆ, ಈಗ ಒಂದ್ ವೇಳೆ ಅವ್ರು ಕೇಳ್ತಾರೆ ನಾನು ಹಿಂಗ್ ಹೋಗಿ ಬರ್ತೀನಿ ಅಂತ, ಅವ್ರದ್ದು ಒಳಗಡೆ ಕೂತಂತ್ರ ಏನಿರುತ್ತೋ ಅಥವಾ ಒಳ್ಳೇದಿರುತ್ತೋ ಏನೋ ಅವ್ರು ಕೇಳ್ತಾರೆ, ನೀವು ಕಳಿಸ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರ ಅವರು? ಇಲ್ಲ ಗುರುಗಳೇ, ಕೇಳಲ್ಲ ಮಾತ್ನ. ಅಂದ್ರೆ ನೀವೇ ಬೇಕು ಅಂತ ಕಳಿಸ್ಕೊಡೋದಾ ಗುರುಗಳೇ? ಅಲ್ಲ, ಈಗ ತವ್ರ ಮನೆಗೆ ಹೋಯ್ತೀನಿ ಅಂತ ಅವ್ರು ಕೇಳ್ತಾರಲ್ಲ, ಅವಾಗ ನೀವು ಬೇಡ ಅಂದ್ರೆ ಏನಂತಾರೆ? ಕೇಳಲ್ಲ ಗುರುಗಳೇ ಮಾತ್ನ, ಹೋಗ್ಲೇಬೇಕು ಅಂತ ಇದು ಆಟ ಮಾಡಿ ಕೂತ್ಕೊಳ್ತಾರೆ. ಓಹೋ, ನೀನ್ ಕಳಿಸೋದ್ರು ಒಂದು, ಕಳಿಸ್ದಿರಿ ಇನ್ನೊಂದು. ಅಷ್ಟೇ ಗುರುಗಳೇ. ಹೌದು ಗುರುಗಳೇ, ಈ ಕಳಿಸ್ತೇವರು ನಾನು ಬಟ್ಟೆ ಹಾಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಓಹೋ, ಅದಕ್ಕೋಸ್ಕರ 2-3 ಸರಿ ಗಲಾಟೆ ಆಗ್ಬಿಟ್ಟಿದೆ ಗುರುಗಳೇ. ಹೇಳ್ದೆ ಹೋಯ್ತೀಯ ಅಂತ? ಹೋಗ್ಬೇಡ ಅಂದಿದ್ರು ಹೋಗ್ತೀಯಾ ಅಂತ ಗಲಾಟೆ ಆಗ್ಬಿಟ್ಟಿದೆ 2-3 ಸರಿ. ಒಂದ್ಸತಿ ಹೊಡೆದ್ಬಿಟ್ಟಿದೀನಿ ಗುರುಗಳೇ ನಾನು. ಬೇಡ ಅಂದ್ರೂ ಹೋಗ್ತಾ ಇದೀಯಾ ಅಂದ್ಬಿಟ್ಟು, ಮನೇಲಿ ಕಷ್ಟಗಳು ಇಟ್ಕೊಂಡು ಹೋಗ್ತಾ ಇದೀಯಾ ಅಂದ್ಬಿಟ್ಟು ಒಂದ್ಸತಿ ಹೊಡೆದ್ಬಿಟ್ಟಿದೀನಿ ಗುರುಗಳೇ. ಹೊಡಿಯಕ್ ಕೈ ಎತ್ತಿಲ್ಲ, ಆದ್ರೂ ಮಿಸ್ ಆಗಿ ಟಚ್ ಆಗಿದ್ದು. ಹೊಡಿಬೇಕು ಅಂತ ಏನು ಹೊಡೆದಿರಲಿಲ್ಲ ಗುರುಗಳೇ ಅವ್ರಿಗೆ. ಅಲ್ಲ, ನೀವು ಎಷ್ಟು ಅಂತ ಸಹಿಸ್ತೀರಾ? ನಾನು ಈಗ್ಲೂ ಅಷ್ಟೇನೆ ಗುರುಗಳೇ, ಅವ್ರು ಹೊಡಿಬೇಕು ಅಂತ ಅವತ್ತು ನಾನು ಹೊಡೆದಿರ್ಲಿಲ್ಲ. ಅತಿವೇಗಕ್ಕೆ 4 ಜನ ಮನೆ ಹತ್ರ ಇದಾರೆ, ಅತಿವೇಗವಾಗಿ ಮಾತಾಡ್ತಿದ್ರು ಅಂದ್ಬಿಟ್ಟು ಕೈ ಎತ್ತಿದೆ, ಅದು ಮಿಸ್ ಆಗಿ ಟಚ್ ಆಗೋಯ್ತು ಅಷ್ಟೇ. ಹೊಡಿಬೇಕು ಅಂತ ಹೊಡೆದಿರ್ಲಿಲ್ಲ ಗುರುಗಳೇ. ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಗುರುಗಳೇ. ಈಗ್ಲೂನು ನೈಟ್ ನಿದ್ದೆ ಮಾಡಲ್ಲ ಗುರುಗಳೇ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಯಾವಾಗ್ಲೂನು. ಆಯ್ತಪ್ಪ, ತೊಂದರೆ ಇಲ್ಲ. ನೋಡಿ, ಇಲ್ಲಿ ಏನು ಸಮಸ್ಯೆ ಆಗುತ್ತೆ, ಆ ಹೆಣ್ಮಗಳಾಗಲಿ ನೀವಾಗಲಿ ಇಬ್ಬರು ಜೀವನವೇ ಹಾಳು. ಇಲ್ಲಿಂದ ಡೈವರ್ಸ್ ತಗೊಂಬಿಟ್ಟು ಇನ್ನೇನೋ ಮಾಡ್ಬಿಟ್ಟು ನಾವು ಅದ್ಭುತ ಆಗ್ಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು. ಆದರೆ ನೀವೊಬ್ಬರು ಗಂಡು ಮಕ್ಕಳಾಗಿ ನಿಮಗೆ ಈ ಸಮಯ, ಈಗ ನಿಮಗೆ 35 ಆಗಿದೆ, ಇಲ್ಲಿ ಏನೇ ಬಿಡಿಸ್ಕೊಂಡ್ರು ಇನ್ನೊಂದೇನೋ ಆಗೋದು ಅಷ್ಟದ್ದು ಇದ್ದಿದ್ದೆ, ಅಷ್ಟಕ್ಕಷ್ಟೇ ಆಯ್ತಲ್ಲಪ್ಪ. ಈಗ ಆ ಉದ್ದೇಶ ಇಲ್ಲ, ಬಟ್ ಸುಮ್ಮನೆ ಹೇಳ್ತೀನಿ, ಒಂದು ಲೋಕಜ್ಞಾನ ಇರಲಿ ಅಂತ ಅಷ್ಟೇ. ಏನೋ ಅವ್ರನ್ನ ಎದುರಿಸ್ಲಿಕ್ಕೆ ಅಷ್ಟೇ ಡೈವರ್ಸ್ ಕೊಡು ಅಂತ ಕೇಳಿದ್ನೆ ಗುರುಗಳೇ. ಕೇಳಿಸ್ಕೊ, ಇದು ಈಗ ಇಲ್ಲಿ ಡೈವರ್ಸ್ ತಗೊಳ್ಳೋದಕ್ಕೂ ತಗೊಳ್ಳದೆ ಇರೋದಕ್ಕೂ ಇಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಅಥವಾ ಡೈವರ್ಸ್ ತಗೊಳ್ಳೋದು ಇಲ್ಲಿ ವಿಶೇಷ ಯಾವುದೇ ಪರಿಣಾಮವನ್ನು ಬೀರಲ್ಲ, ಅದರ ಅವಶ್ಯಕತೆ ಇಲ್ಲ. ತಗೊಂಡು ಇನ್ನೇನೋ ಮಾಡಿ ಇನ್ನೊಂದೇನೋ ಮದುವೆ ಆಗ್ಲಿಕ್ಕೂ ಸಾಧ್ಯ ಇರಬಹುದು, ಬಟ್ ಅದು ನೆಮ್ಮದಿಯ ಇರಲ್ಲ. ನಾನು ಹೇಳ್ತೀನಿ, ಈಗ ಈ ಹೆಣ್ಮಗಳಿಗೆ ಸ್ವಲ್ಪ ಬುದ್ಧಿಮಟ್ಟದಲ್ಲಿ ಅಷ್ಟು ಲೋಕಜ್ಞಾನ ಇಲ್ಲ, ಅಷ್ಟು ಕೈಗೊಂಬೆ ಆಗಿದ್ದಾಳೆ. ಇನ್ನೊಂದು 2 ವರ್ಷ ಸುಮ್ಮನೆ ಕಾಯು. ಅರ್ಥ? ಯಾಕಂದ್ರೆ ಈಗ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇದೆ, ಹೌದು, ಕಾಳಜಿ ಇದೆ, ಹೌದು. ಆದರೆ ಇಲ್ಲಿ ಆ ಹೆಣ್ಣಿನ ಕುರಿತು ನಿಮ್ಮ ಪ್ರೀತಿ ಕಾಳಜಿಗಳು ಹಾಗೆ ಜೀವಂತವಾಗಿರಲಿ. ಆ ಹೆಣ್ಣಿಗೆ ಮುಂದೊಂದು ಸಮಯ ಬರುತ್ತೆ, ತಾನು ಎಲ್ಲಿಗೆ ಹೋಗಬೇಕು, ತನ್ನ ಮನೆ ಯಾವುದು, ತಾನು ಹೇಗಿರಬೇಕು ಗೊತ್ತಾಗುತ್ತೆ. ನಂಬಿಕೆ ಇಡು, ಯಾವುದೇ ಕಾರಣಕ್ಕೂ ಅನುಮಾನ ಬೇಡ, ಆಯ್ತಾ? ಆ ಹೆಣ್ಮಗಳು ಒಂದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಆಯ್ತಪ್ಪ ಬಿಡಿಸ್ಕೊ, ಅವಳ ಪಾಡಿಗೆ ಅವಳು ಎಲ್ಲಿ ಜೀವನ ನೋಡ್ಕೊಳ್ಳಿ, ನೀನು ಪಾಡಿ ನೀನು ನೋಡ್ಕೊ ಅನ್ಲಿಕ್ಕೆ ಭಾಳ ಮುಂದೆ ಬಂದ್ಬಿಟ್ಟಿದ್ದೀರಾ. ಆಕೆಗೇನು ಇನ್ನೂ 18 ಇರಬಹುದು, ನಿಮಗೆ 35. ಇದರಿಂದ ಆಚೆ ಏನು ಇಲ್ದಾಗ್ಲಿ ಹೆಣ್ಣು ಸಿಗ್ತಿರ್ಲಿಲ್ಲ, ಈಗ ತಾಂಡು ಏನು ಮಾಡೋದಿದೆಯಪ್ಪ ಅಲ್ವಾ? ಆಡ್ಕೊಳ್ಳೋರು ಆಡ್ಕೊಳ್ಳಿ, ಬಾಯಿ ಬಡ್ಕೊಳ್ಳೋರು ಬಡ್ಕೊಳ್ಳಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. 2 ವರ್ಷದೊಳಗಡೆ ಸರಿ ಹೋಗುತ್ತೆ. ಆದರೆ ನಿಮ್ಮಿಂದ ಡೈವರ್ಸ್ ಅನ್ನೋ ಮಾತು ಬರಬಾರ್ದು. ಯಾಕಂದ್ರೆ ಆ ಕೊಂಡ್ಕೊಳ್ಳೋ ಸಮಯದಲ್ಲೇ ನೀವು ಸರಿಯಾದ ಬೆಲೆ ತೆತ್ತಿಲ್ಲ, ಈಗ ತೆರ್ತಾ ಇದ್ದೀರಾ. ಎಲ್ಲ ಸ್ವಲ್ಪ ಅವತ್ತಿಗೆ ಇರಬೇಕಿತ್ತಲ್ವ, ಏನೋ ಬುದ್ಧಿಮಟ್ಟ. ಈಗ ನಾನು ಹೇಳೋದು, ಪಾಪ ನಿಮ್ಮನ್ನು ನಾನು ಅಷ್ಟು ಏನು ನೊಂದಿದ್ದೀರಿ, ಈ ಮಾತು ಹೇಳಬಾರ್ದು, ಬಟ್ ಆದರೂ
ಇವೆಲ್ಲ ಅದನ್ನು ಸ್ವೀಕರಿಸುವ ಅಥವಾ ಅದನ್ನು ಮನೆಗೆ ತಂದುಕೊಳ್ಳೋ ಸಮಯದಲ್ಲಿ ಇರಬೇಕಾದ ಬುದ್ಧಿಗಳು ಅದೇನು ದೈವವೇ ಅದನ್ನು ಬುದ್ಧಿಗೆ ಕೆಡಿಸುತ್ತೋ ಅಥವಾ ನೀವು ಇವರೇ ಬೇಕು ಅಂತ ಮಾಡ್ಕೊಳ್ತಾರೋ ಏನೋ ಅವತ್ತಿಗೆ ಹಂಗಾಯಿತು. ಇವತ್ತಿಗೆ ನಿಮಗೆ ಅವೆಲ್ಲ ಹೌದಲ್ವಾ, ಹಿಂಗೆ ಮಾಡಬಾರ್ದಿತ್ತಲ್ವಾ, ಯಾಕೆ ನಾವು ಇಷ್ಟು ಯಾಮಾರ್ದು, ಯಾಕೆ ನಾವು ಆ ಥರ ಬಿದ್ದೋ, ನಾವು ಒಂದು ಸಿಂಹದ ಥರ ಹುಲಿ ಥರ ಬದುಕಬೇಕಾದವರು ಹಸಿವು ಅಂತ ಹುಲ್ಲು ತಿಂದ್ಬಿಟ್ವಲ್ಲ. ನಿಜ ಗುರುಗಳೇ. ಆ ಹುಡುಗಿ ಬಗ್ಗೆ ಇಲ್ಲಿ ಯಾವುದೇ ದೋಷ ಇಲ್ಲ, ಆಕೆ ಬಗ್ಗೆ ಏನೂ ಮಾತುಕತೆ ಇಲ್ಲ, ಅಥವಾ ಅವ್ರ ಮನೆತನದ ಬಗ್ಗೆನೂ ಏನೂ ಇಲ್ಲ. ಬಟ್ ಕೆಲವು ಸತ್ಯಗಳು ಗೊತ್ತಾಗಿದ್ರೆ ಖಂಡಿತ ನೀವು ಇಲ್ಲಿ ಮುಂದುವರಿತಿರ್ಲಿಲ್ವೋ ಏನೋ. ನಿಜ ಗುರುಗಳೇ, ಯಾವುದೇ ಕಾರಣಕ್ಕೂ ಮುಂದುವರಿತಿರ್ಲಿಲ್ಲ ಗುರುಗಳೇ. ಆ ಸತ್ಯ ಇವತ್ತಿಗೆ ಗೊತ್ತಾದ. ಈಗ ಒಂದು ಇಲಿ ಬೋನ್ ಒಳಗಡೆ ಬಿದ್ದಾದ್ಮೇಲೆ ಅಯ್ಯೋ ನಾನು ಬೋನಿಗೆ ಬಂದೆ ಅಂದ್ರೆ ಏನು ಪ್ರಯೋಜನ? ಏನಿಲ್ಲ ಗುರುಗಳೇ. ಬೀಳೋಕ್ಕಿಂತ ಮುಂಚೆ ಓಹೋ ಅಲ್ಲಿ ಸಿಹಿ ತಿಂಡಿ ಮಡಗೇನೆ, ಆದ್ರೆ ಬೋನ್ ಒಳಗಡೆ ಮಡಗೇನೆ. ಹೌದು ಗುರುಗಳೇ. ನಾನು ಸಿಹಿ ತಿಂಡಿಗೆ ಆಸೆ ಪಟ್ರೆ ನನ್ನ ಜೀವನ ಪೂರ್ತಿ ಅದ್ರೊಳಗಡೆ ಇಡ್ತಾರೆ ಅಥವಾ ಕುಯ್ಕೊಂಡು ತಿಂತಾರೆ. ಹೌದು ಗುರುಗಳೇ. ಹೌದೌದು, ಸಿಹಿ ತಿಂಡಿಗಿಂತ ನನ್ನ ಜೀವನ ನನಗೆ ದೊಡ್ಡದು ಅಂತ ವಿವೇಕಿಯಾದವನು ಯೋಚನೆ ಮಾಡಬೇಕು. ಇವತ್ತಿಗೆ ಹೆಣ್ಣು ಹೊನ್ನು ಮಣ್ಣು ಇವೆಲ್ಲ ಸಿಹಿ ತಿಂಡಿಗಳು, ಅದರ ಆಸೆ ತೋರಿಸಿ ಅಥವಾ ಅದ ಆಸೆ ಬೇರೆಯವರು ತೋರಿಸೋದು ಉಂಟು, ಕೆಲವೊಮ್ಮೆ ನಾವೇ ಹೋಗಿ ಬೀಳೋದು ಉಂಟು. ಯಾಕಂದರೆ ಪ್ರಕೃತಿ ವಿಶೇಷ ಸೃಷ್ಟಿ, ಅದು ಆ ಹೆಣ್ಣಲ್ಲಿ ಅಂತ ತಾಕತ್ತಿಟ್ಟಿದ್ದಾನೆ. ಹಾಗಾಗಿ ನಿಮ್ಮ ಹಿರಿಯರು ಯಾಕೋ ಆ ಎಡವಟ್ಟನ್ನು ಅಲ್ಲಿ ಹೆಣ್ಣು ನೋಡೋ ಸಮಯದಲ್ಲಿ ಅವಳಿಗೆ 15 ಅನ್ನೋದು ಗೊತ್ತಾಗಲಿಲ್ಲ. ಏನೋ ಈಗ ಜಾತಕ ಕೇಳೋಕ್ಕಾದ್ರೂ ಒಂದು ಆಧಾರ್ ಕಾರ್ಡ್ ಇಸ್ಕೋತಾರಪ್ಪ, ಡೇಟ್ ಇಸ್ಕೊಳ್ತಾರಪ್ಪ, ಡೇಟ್ ಆಫ್ ಬರ್ತ್ ಕೊಟ್ಟರು ಗುರುಗಳೇ, ನಾವು ತಗೊಂಡೋಗ್ತು ನೋಡಿದ ಗುರುಗಳೇ. ಅಲ್ಲೂ ಸುಳ್ಳು ಹೇಳಿದ್ರ? ಅದು ಸುಳ್ಳು ಗುರುಗಳೇ. ಅಷ್ಟು ಬಿಟ್ಟರೆ ಬೇರೆ ಏನು ಕೇಳಿದ್ರೆ ಹಿಂಗ ಸುಳ್ಳು ಹೇಳೋದು. ಆಯ್ತು, ಯೋಚಿಸ್ಬೇಡ. ಹೆಸರು ಮೇಲೆ ಕೇಳ್ದ ಗುರುಗಳೇ, ಡೇಟ್ ಆಫ್ ಬರ್ತ್ ಮೇಲೆ ಕೇಳ್ದ, ಬೇರೆ ಇನ್ನೇನು ಬಿಟ್ಕೊಡ್ಲಿಲ್ಲ ಗುರುಗಳೇ. ಲಾಸ್ಟ್ ಅದು ಗೊತ್ತಾಗಿದೆ 4 ತಿಂಗಳಾದ್ಮೇಲೆ. ಆಯ್ತು, ತೊಂದರೆ ಇಲ್ಲ, ಯೋಚಿಸಬೇಡಪ್ಪ, ಚೆನ್ನಾಗಿರ್ತೀಯ. ಅಂದರೆ ಈಗ ನಾನು ಇದೊಂಥರ ಆಡೋ ಮಕ್ಳಿಗೆ ಮದುವೆ ಮಾಡ್ದಂಗೆ ಅಂತಾರಲ್ಲಪ್ಪ. ಹೌದು ಗುರುಗಳೇ, ಅದೇ ತರ ಆಗೋಗಿದೆ ಗುರುಗಳೇ. 3 ದಿನಕ್ಕೆ 4 ಜನ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು, ಅದೇ ತರ ಆಗ್ಬಿಟ್ಟಿದೆ ಗುರುಗಳೇ ಜೀವನ. ಈಗ ಅದನ್ನೆಲ್ಲ ನಿಭಾಯಿಸ್ಕೊಂಡು, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಜೀರ್ಣಿಸಿಕೊಳ್ಳೋ ಶಕ್ತಿ ಆ ಹೆಣ್ಮಗಳಿಗಿಲ್ಲ. ನನ್ನ ಅನುಭವದಲ್ಲಿ ಹೇಳ್ತೀನಪ್ಪ, ನಾನು ಸಾವಿರಾರು ಕತೆ ಕೇಳಿರೋನ. ಕೆಲವೊಬ್ರು ಹೆಣ್ಮಗಳು ಆ ಕಾಸು ನೋಡಿದವ್ರಿಗಿಂತ ಕಷ್ಟ ನೋಡಿರೋ 15 ವಯಸ್ಸಿಗೆ ಜೀವನ ಪಾಠ ಬಂದ್ಬಿಡು. ಒಂದು ವೇಳೆ 16 ವಯಸ್ಸಿಗೆ ಮನೆ ನಿಭಾಯಿಸು ಅಂದ್ರೆ ಅವ್ರು ನಿಭಾಯಿಸ್ತಾರೆ. ವಿಷಯ ವಯಸ್ಸಿನದ್ದಲ್ಲ, ಅವರಿಗೆ ಬದುಕು ಕಲಿಸಿರುವ ಪಾಠದ್ದು, ಅಥವಾ ಅವ್ರು ಬದುಕಿರುವ ಮನೆತನಗಳದ್ದು, ಅಥವಾ ಅವ್ರು ಕಲಿಸಿರೋ ಸಂಸ್ಕಾರಗಳದ್ದು ಅಲ್ವಾ. ನನಗೆ ಇದೇ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು 15 ವರ್ಷದ ಹೆಣ್ಮಗಳು ಕರೆ ಮಾಡಿಲ್ಲ. ಅವ್ರ ತಂದೆ ತಾಯಿ ಇವರೆಲ್ಲ ದೇವಸ್ಥಾನದಿಂದ ಬರಬೇಕಾದ್ರೆ ಆಕ್ಸಿಡೆಂಟಾಗಿ ಅವ್ರ ಅಪ್ಪ ಅಮ್ಮ ಸತ್ತೋಗ್ಬಿಡ್ತಾರೆ. ಆ ಹೆಣ್ಮಗಳು 16 ವಯಸ್ಸು, ಮನೆಯಲ್ಲಿ ಅವ್ರದ್ದೊಂದು ಪುಟ್ಟ ಮನೆ ಇದೆ. ಆ ಮನೆಯಲ್ಲಿ ವಯಸ್ಸಾದ ಅಂದರೆ ಈ ತಂದೆಯ ತಾಯಿ ಅಂದರೆ ಅಜ್ಜಿ ಕಣ್ ಕಾಣಲ್ಲ, ಮನೇಲಿ ಬಿಟ್ಟು ಹೋಗಿದ್ದಾರೆ. ಆಸ್ಪತ್ರೆಯಿಂದ ದೇವಸ್ಥಾನದಿಂದ ಬರ್ಬೇಕಾದ್ರೆ ಅಪ್ಪ ಅಮ್ಮ ಸತ್ತೋದ್ರು. ಮಗಳು ಉಳ್ಕೊಂಡ್ಲು, ಆಕೆಗೂ ಕೈ ಪೆಟ್ಟಾಯಿತು. ಈಗ ಒಂದು ಎಮ್ಮೆ ಸಾಕೊಂಡು ಹಾಲು ಕರ್ಕೊಂಡು ಮನೇಲಿರೋ ಅಜ್ಜಿ ನೋಡಿಕೊಂಡು ಹೂವು ಕಟ್ಕೊಂಡು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಆ ಹುಡುಗಿ ಹೇಳುತ್ತೆ, ಅಯ್ಯೋ ಗುರುಗಳೇ, ನಾನು ಅಂದರೆ ಆ ಮೈ ನೆರೆದಿರೋದು ಹೆಣ್ಣಾಗೋದು ಅಂತಾರ, ಅದಾದರೂ ನಾನು ಹೊರಗಡೆ ಹೇಳ್ಕೊಂಡಿಲ್ಲ. ಯಾಕಂದರೆ ನಮ್ದೊಂದು ಪುಟ್ಟ ಮನೆ ಇದೆ, ಅದನ್ನು ಯಾರೋ ಇವಳಿಗೆ ಮದುವೆ ಮಾಡೋಣ ಅಂತ ಯಾರಿಗೋ ಮದುವೆ ಮಾಡಿ ನನ್ನ ಅಜ್ಜಿನ ಬೀದಿಗೆ ತಳ್ಳಿ ನಾನು ಇರೋ ಮನೆ ಕಿತ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾನು ಅದನ್ನು ಎಲ್ಲೂ ಹೇಳ್ಕೊಂಡಿಲ್ಲ. ನಿಮ್ಮ ಕಾರ್ಯಕ್ರಮ ನೋಡಿಕೊಂಡು ಒಂದು ಎಮ್ಮೆ ಸಾಕಿನಿ, ಅದರಲ್ಲಿ ಹಾಲು ಕರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಗುರುಗಳೇ. ಅಂದರೆ ಆ 16 ವಯಸ್ಸಿಗೆ ಬಂತಲ್ಲ ಅನುಭವ, ಅದು ಎಲ್ಲಿಂದ ಬಂತದು? ಸಂಸ್ಕಾರ ಗುರುಗಳೇ. ಅಂದರೆ ಇದು ವಯಸ್ಸಿನದ್ದಲ್ಲ. 60 ಬುದ್ಧಿ ಬಲ್ದಿರೋರು ಇದ್ದಾರೆ, 16ಕ್ಕೆ ಸಂಸಾರ ನಿಭಾಯಿಸೋರು ಇದ್ದಾರೆ. ಅದನ್ನ ಒಂದು ಕುದುರೆ ಓಡೋದು, ಕುಂಟೋದು, ಎಗರೋದು ಇವೆಲ್ಲ ಅದನ್ನು ಕುದುರೆಯನ್ನ ತಯಾರು ಮಾಡಿರೋ ಒಬ್ಬ ಗುರು ಇರಬೇಕಲ್ಲಪ್ಪ, ಅದರಿಂದ ಬರೋದು. ಕುದುರೆಯ ಎಲ್ಲ ವೈಶಿಷ್ಟ್ಯತೆ, ಕುದುರೆಯ ಎಲ್ಲ ಆ ಚಮತ್ಕಾರ ಒಬ್ಬ ಗುರುವಿನಿಂದಲೇ ಬಂದ. ನೋಡ್ಕೊಳ್ಳೋ, ಬುದ್ಧಿ ಕಲಿಸೋ ಗುರು ನೆಟ್ಟಿಗಿಲ್ಲ ಅಂದ್ರೆ ಇದೆಲ್ಲ ಇದ್ದಿದ್ದೆ. ಹಾಗಾಗಿ ಗುರು ಕುಂಟಿದ್ರೆ ಶಿಷ್ಯನೂ ಕುಂಟುತ್ತಾನೆ, ಹೆತ್ತವರು ಕುಂಟಿದ್ರೆ ಮಕ್ಕಳು ಕುಂಟುತ್ತವೆ. ಸೊ ಈ ಹೆಣ್ಣು ಮಗಳ ಕುಂಟುವಿಕೆ ಅದು ಅವರ ಹಿರಿಯರ ಕುಂಟುವಿಕೆಯೇ ಆಗಿದೆ. ತೊಂದರೆ ಇಲ್ಲ. ಈಗ ನೀವು ಡೈವರ್ಸ್ ಪದವನ್ನು ಬಳಸಬೇಡಿ. ಇನ್ನು 2 ವರ್ಷ ಇದೆಲ್ಲ ಇದ್ದಿದ್ದೆ.
ನೀವು ಹೌದು. ಆ ಹೆಣ್ಮಗಳು ಕುರಿತಾಗಿ ಏನೇನು ಕನಸು ಆಸೆಗಳು ಇಟ್ಕೊಳ್ಳಿ, ಜೀವಂತವಾಗಿ ಇಟ್ಕೊಳ್ಳಿ, ಏನಾಗಲ್ಲ. ಬಟ್ ನಾನು ಹೇಳ್ತೀನಿ, ಆ ಹೆಣ್ಮಗಳು ಸ್ವಂತ ಬುದ್ಧಿಯಿಂದ ಇದೇನು ಮಾಡ್ತಾ ಇಲ್ಲ. ಹಾ ಗುರುಗಳೇ, ಆಯ್ತಾ? ಅವ್ರಿಗೆ ಬರ್ಲಿಕ್ಕೆ ಇಷ್ಟ ಗುರುಗಳೇ, ಆದ್ರೆ ಅಲ್ಲಿ ಕಳಿಸ್ತಾ ಇಲ್ಲ ಗುರುಗಳೇ, ಏನ್ ಮಾಡ್ಬೇಕು? ಆಯ್ತು, ಹೌದು. ಅದಕ್ಕೂ ಒಂದು ವಿರಾಮ ಇದೆ, ಅದಕ್ಕೂ ಒಂದು ಅಂತ್ಯ ಇದೆ. ಎಲ್ಲದಕ್ಕೂ ಅವರೊಳಗಡೆ ಒಂದು ಜ್ಞಾನೋದಯ ಅಂತ ಆಗುತ್ತಪ್ಪ. ಆಯ್ತಾ? ಆದ್ರೆ ಈಗ ಅವ್ರ ಕಡೆನೆ ಸೇರ್ಕೊಂಡು ಈಗ ನಾನ್ ಬೇಡ ಅಂತ ಇದ್ ಮಾಡ್ತಾ ಇದಾರೆ. ತೊಂದರೆ ನಾನು ಇಲ್ಲ, ಅದಕ್ಕೆ- ಅವರಿಂದಲೇ ಯಾವತ್ತಾದ್ರೂ ಡೈವರ್ಸ್ ಅಂತ ಬಂದಾಗ ಅದಕ್ಕೆ ಪರಿಹಾರ ಇಲ್ಲಪ್ಪ. ಆದ್ರೆ ನನ್ನ ಪ್ರಕಾರ ಅದು ಹಂಗೆ ಬರಲ್ಲ. ಬಂದರೂ ಇನ್ನೂ ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ನೀವು ನಿಮ್ಮ ಕಡೆಯಿಂದ ಅದೇನು ಹೇಳೋಕೆ ಹೋಗಬೇಡಿ. ಆಯ್ತು ಗುರುಗಳೇ. ಯಾಕಂದರೆ ಇಲ್ಲಿ ಇದನ್ನು ಸ್ವಲ್ಪ ಸಮಾಧಾನವಾಗಿ ಬಿಟ್ಟು, ಮದುವೆಗೆ ಮುಂಚೆ ಹೇಗೆ ಒಂಟಿಯಾಗಿದ್ರು ನೀವು ಅದೇ ಬದುಕನ್ನು ತಂದೆ ತಾಯಿ ನೋಡ್ಕೊಂಡು ಬದುಕ್ತಾ ಇರಿ. ಇದನ್ನೇನಾದರೂ ಚಿವುಟಿ ಅದು ಮಾಡಿ ಇದು ಮಾಡಿ ಡೈವರ್ಸ್ ಅದೇನೋ ದೊಡ್ಡ ವಿಚಾರ ಆದರೆ ನಾಳೆ ಬದುಕು ಕೂಡ ಚೆನ್ನಾಗಿ ಈಗ ಹೆಂಗೆ ನಡೀತಾ ಇದೆ ಹಿಂಗೆ ನಡೀಲಿ, ಸಮಾಧಾನವಾಗಿದೆ. ಅದೇನೋ ಆಕೆ ಅಲ್ಲಿದ್ದಾರೆ, ನೀವು ಇಲ್ಲಿದ್ದೀರಿ, ಆಯಿತು ನಡೀಲಿ. ಬಟ್ ಇದೇನು ಗಾಬರಿಯಾಗಿ ಇದು ದೊಡ್ಡ ವಿಚಾರ ಆಗೋದ್ರೆ ಆಮೇಲೆ ಅವ್ರ ಬದುಕು ಚೆನ್ನಾಗಿರಲ್ಲ, ನಿಮ್ಮ ಬದುಕು ಚೆನ್ನಾಗಿರಲ್ಲ. ಹೌದು ಗುರುಗಳೇ. ಆ ಥರದ್ದೇನು ತುಂಬ ತೊಂದರೆ ಏನಾಗಲ್ಲ. ನಿಮ್ಮ ಶ್ರೀಮತಿಯವರು ಖಂಡಿತ ನಿಮ್ಮ ಕಡೆ ಗಮನ ಕೊಡುವ ದಿನ ಬರ್ತಾವೆ. ಬಟ್ ಹೊರಗಿನ ಹೇಳಿಕೆ ಮಾತುಗಳು ಅಥವಾ ಇವೆಲ್ಲ ಅವರನ್ನು ಬಂಧಿಸಿರ್ತವೆ. ಇದು ಮಾಡಲಿಕ್ಕಾಗಲ್ಲ. ನಿಮ್ಮ ಪಾಲಿನ ಈ ಇದನ್ನು ಹೇಳ್ತಾರಲ್ಲ, ಒಂದು ವಕ್ರ ದೆಸೆ ಅಥವಾ ಶನಿ ಕಾಟ ಅನ್ನಂಗೆ ಇದೊಂದಷ್ಟು ಸಮಯ ಇರುತ್ತೆ. ಅದು ಬೇರೆ ಬೇರೆ ಮೂಲಕ ಬರುತ್ತೆ. ಅದು ನಷ್ಟದ ಮೂಲಕ ಬರುತ್ತೆ, ಈ ರೀತಿ ಮಕ್ಕಳು ಮಾತು ಕೇಳದೆ ಇರೋರ ಮೂಲಕ ಬರುತ್ತೆ, ಅಥವಾ ಇನ್ನೇನೋ ಮೂಲಕ ಬರುತ್ತೆ. ನಿಮ್ಗೆ ಹಿಂಗೆ ಬಂದಿದೆ, ಅದಕ್ಕೊಂದು ಕೊನೆ ಇದೆ. ಆದರೆ ಈ ಸಮಯದಲ್ಲಿ ತಾಳ್ಮೆ ಬಹಳ ಮುಖ್ಯ. ಏನೋ ಮಾತಂದು ಬಿಡೋದು, ಏನೋ ಒಂದು ಯಾಕಂದರೆ ನಿಮಗೂ ಒಂದು ಕೋಪ ತಾಪ ಇರುತ್ತೆ, ನಿಮಗೂ ಅಸಮಾಧಾನ ಇರುತ್ತೆ. ಆ ಕಾರಣ ಹೊರ ಹಾಕ್ಲಿಕ್ಕೆ ಹೋಗಿ ಏನೋ ಅಂದ್ಬಿಟ್ಟಿರ್ತೀರ. ಅವ್ರು ಅವಾಗ ಅದನ್ನು ಇನ್ನೊಂದು ಸಮಸ್ಯೆ ಮಾಡಿಬಿಡ್ತಾರೆ. ಹೆಂಗಂದ ಅಲ್ವಾ? ಹಾಗಾಗಿ ಕೆಲಸ ಮಾಡಿಕೊಂಡು ನೀವೇನು ದುಡಿಮೆ ಮಾಡ್ತಾ ಇದ್ರೆ ಮಾಡಿ, ತಂದೆ ತಾಯಿ ಮುಖದ ಹೌದು ಅವ್ರಿಗೆ ಏನೇ ನೋವಿರ್ಬೋದು. ಒಬ್ಬ ಮಗನಾಗಿ ನಿಮ್ಮ ಮುಖದಲ್ಲಿ ಇಲ್ಲಪ್ಪ ಮಗನೇ ನಗ್ತಾ ಇದ್ದಾನೆ ಬಿಡು ಆಯಿತು ಅಂತ ಅವರು ಖುಷಿಯಾಗಿರ್ಬೋದೇನೋ. ಆದರೆ ನೀವೇ ತುಂಬ ಯೋಚನೆ ಮಾಡಲಿಕ್ಕೆ ಕೂತ್ಬಿಟ್ರೆ ಬೇಡ. ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಹೆಂಡತಿ ಖಂಡಿತ ಬರ್ತಾರೆ ನಿಮ್ಮ ಕಡೆಯಿಂದ. ಅವ್ರು ಇನ್ನೂ 3 ತಿಂಗಳು 6 ತಿಂಗಳು ಬಿಟ್ಟು ಒಂದು ಫೋನ್ ಮಾಡಿದ್ರು ನಿಮ್ಮ ಮೊದಲ ಮಾತು ಪ್ರೀತಿಯಿಂದಲೇ ಇರಬೇಕು. ಅಲ್ಲಿ ಮುನಿಸು ಹಠಗಳಿಗೆ ಜಾಗ ಇಲ್ಲ, ಯಾಕಂದ್ರೆ ಅದೇನು ಮಾಡಿಯೂ ಪ್ರಯೋಜನ ಇಲ್ಲ. ಹಾಗಾಗಿ ಅದೇ ಕಾಯುವಿಕೆಯನ್ನು ಜೀವಂತವಾಗಿ ಇಟ್ಕೊಳ್ಳಿ. ಖಂಡಿತ ಬರ್ತಾರೆ, ಧೈರ್ಯವಾಗಿರಿ. ನಿಮ್ಮ ಕೆಲಸ ನೀವು ಚೆನ್ನಾಗಿ ಮಾಡಿ, ಡಿಪ್ರೆಷನ್ಗೆ ಹೋಗ್ಬಿಡಿ, ಚೆನ್ನಾಗಿ ಊಟ ಮಾಡಿ, ಆರೋಗ್ಯ. ಯಾಕಂದರೆ ಮುಂದೆ ಏನೋ ಭಾಗ್ಯ ಖಂಡಿತ ಬರಲಿದೆ, ಅದನ್ನ ಅನುಭವಿಸೋಕೆ ನಿಮ್ಮ ಹತ್ರ ಆರೋಗ್ಯ ಇರಬೇಕು, ಉತ್ಸಾಹ ಇರಬೇಕು. ಕೊರಗಿ ಕೂದಲೆಲ್ಲ ಉದುರೋಗಿ ದೇಹ ಎಲ್ಲ ದಪ್ಪ ಆಗಿ ಎದ್ದೋಳಕ್ಕಾಗ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋದಾದ್ರೆ ಕೆಟ್ಟವ್ರು ನೀವು, ಅವ್ರು ಯಾರು ಅಲ್ಲ. ಅಪ್ಪ ಅಮ್ಮನ ಅವ್ರನ್ನ ಕಡೆಯವರೆಗೂ ನೋಡ್ಕೊಳ್ಳೋಕ್ಕಾದ್ರು ನಾನು ಚೆನ್ನಾಗಿ ಬದುಕಿರ್ತೀನಿ ಅಂತ ಬದುಕಿರಿ. ಆ ನಡುವೆ ಇದು ಕೂಡ ನಿಮ್ಮಂತೆ ಆಗುತ್ತೆ. ಅಷ್ಟಾಗುತ್ತೆ. ಧೈರ್ಯವಾಗಿರಿ, ತುಂಬ ಕೊರಗ್ಲಿಕ್ಕೆ ಹೋಗ್ಬಿಡಿ. ಶುಭವಾಗಲಿ ನಿಮಗೆ. ಆಗಬೇಕು, ನಿಮ್ಮ ಸಂಸಾರ ಸರಿ ಹೋಗಬೇಕು. ನನ್ನ ತುಂಬ ಹಾರೈಕೆ, ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಹಿಂದೆ ಕೆಲವೊಂದು ಎಡವಟ್ಟುಗಳು ಆಗಿದ್ದಾವೆ ಆಯ್ಕೆ ಸಮಯದಲ್ಲಿ, ಮದುವೆ ಸಮಯದಲ್ಲಿ. ಬಹುಶಃ ಇದನ್ನು ಹೇಳ್ಕೊಳ್ಳೋ ಮೂಲಕ ನೀವು ಸಮಾಜಕ್ಕೂ ಒಂದು ಎಚ್ಚರಿಕೆ ಕೊಟ್ಟಿದ್ದೀರಿ. ಯಾಕಂದರೆ ಮದುವೆ ಆಗಿಲ್ಲ, ಹೆಣ್ಣು ಸಿಕ್ಕಿಲ್ಲ ಅನ್ನೋ ಕಾಲಕ್ಕೆ ಆ ಥರ ಬೀಳೋ ಜನ ತುಂಬ ಜನ ಇದ್ದಾರೆ. ಅಂಥವರಿಗೆ ಅಪ್ಪ ನೀನು ಲೇಟಾಗೇ ಆಗಿದೆ ಆಗಬೇಕು ಅನ್ನೋ ಕಾರಣಕ್ಕೆ ಆ ಥರ ಬಿದ್ದು ಅವ್ರ ವಯಸ್ಸೇನು ಅಥವಾ ಅವರ ಬುದ್ಧಿಮಟ್ಟ ಏನು, ಬಹುಶಃ ಅವ್ರ ಹಿರಿಯರೆಲ್ಲ ನೋಡಿ ಆ ಹುಡುಗಿ ಜೊತೆ ನಾನು 1 ತಿಂಗಳು 2 ತಿಂಗಳು 3 ತಿಂಗಳು ಫೋನಲ್ಲಿ ಮಾತಾಡಿದ್ರು ನನಗೆ ಕೆಲವು ವಿಚಾರಗಳು ಗೊತ್ತಾಗ್ಬಿಡವು. ಎಲ್ಲ ಒಂದು ಕಡೆ ಬಾಯಿ ಬಿಟ್ಬಿಡೋರು. ಅದಕ್ಕೂ ಸಮಯ ಇಲ್ಲದ ಸ್ಥಿತಿ ಅಂದ್ರೆ ಏನು ಮಾಡ್ತೀರಿ ಇದನ್ನ? ಹಾಗಾಗಿ ಆಯಿತು, ಮುಂದಿನ ಸಾರಿ ಏನೋ ಬಂದಾಗ ಆದಷ್ಟು ಒಂದು ಮಗು ಆದರೆ ಅವ್ರ ಜೀವನನೂ ಏನೋ ಒಂದು ಸೀರಿಯಸ್ನೆಸ್ ಬರುತ್ತೆ. ಒಂದಂತೂ ಸತ್ಯ, ಇದು ಬರಲಿ ಬಿಡಲಿ ಇನ್ನೊಂದೇನೋ ನಿಮ್ಮ ಭಾಗ್ಯದಲ್ಲಿ ಇಲ್ಲ. ಅದು ಬಂದರೂ ನೀವು ಒಂದು ವೇಳೆ ಅಂಥ ಹೆಜ್ಜೆ ಇಟ್ಟರು ಅದು ನೆಮ್ಮದಿ ಇರಲ್ಲ. ಸೊ ಮಗು ಮಾಡ್ಕೊಂಡ್ರೆ ಇಲ್ಲಿ ಏನಾಗ್ಬಿಡ್ತು, ಹಂಗಾಗ್ಬಿಡುತ್ತಪ್ಪ, ಮಾಡ್ಕೊಳ್ಳಿ. ಯಾಕಂದ್ರೆ ಇದ್ರ ನಂತರ ನಿಮ್ಗೇನೂ ಇಲ್ಲ ಅಲ್ಲ, ಬದುಕು ಏನಾದರೂ ಬಿಟ್ಟರು ಇಲ್ಲೇ ಆಗಬೇಕು.
ನಿಮಗೆ ಅಯ್ಯೋ ಇರ್ತಾಳೋ ಇಲ್ವೋ ಅಥವಾ ತಡೆಯಪ್ಪ ಇದೇನೋ ಒಂದು ಆಗಲಿ, ಸರಿ ಇದೇನೋ ಒಂದು ಆಗುತ್ತೆ ಬಿಟ್ಟೆ ಹೋಗುತ್ತೆ, ನೆಕ್ಸ್ಟ್ ಇಲ್ವಲ್ಲ ಅಲ್ಲಿ ಆ್ಯಕ್ಚುಲಿ ನೆಕ್ಸ್ಟ್ ಆದರೂ ಅದು ಹಂಗಾಗಲ್ಲ. ಹೌದು ಗುರುಗಳೇ. ತಡೆಯಪ್ಪ ಇದನ್ನು ಬಿಡಿಸ್ಕೊಂಡ್ರು ಅಲ್ಲಿ ಏನೋ ಒಂದು ಐತಿ ಅಂದಾಗ ನಾನು ಇಲ್ಲಿ ತುಂಬ ಪ್ಲ್ಯಾನ್ಡ್ ಆಗಿ ನಾನು ಯೋಚನೆ ಮಾಡ್ಬೋದು. ಅಲ್ಲಿ ಏನೂ ಇಲ್ಲ ಅಂದರೆ ಇದು ಆತರ ಯಾವ್ದು ಯೋಚನೆ ಮಾಡಿರ್ಲಿಲ್ಲ ಗುರುಗಳೇ. ಅಂದಮೇಲೆ ಅಂದ್ರೆ ಇವರು ಮೂರ್ ದಿನಕ್ಕೆ ಹೋಗ್ತಾ ಇದ್ರಿಂದ ಬೇಜಾರಾಗಿ ನಾವೇ ಸುಮ್ಮನಾಗ್ಬಿಟ್ಟಿದ್ದ ಗುರುಗಳೇ. ಅವ್ರದ್ದು ಯಾವಾಗ ಮುಗಿಯುತ್ತೆ ಅವಾಗ್ಲೇ ಇದ್ ಮಾಡ್ತಾನ ಅಂದ್ಬಿಟ್ಟು. ಅದಕ್ಕೊಂದು ಕೊನೆ ಇಲ್ಲ ಸರ್. ಅದು ನಾನು ಹೇಳ್ತೀನಲ್ಲ, ಅದು ಬಂದು ಚೆನ್ನಾಗಿ ಆದಮೇಲೂ ಅದರದ್ದೇ ಆದ ಬೇರೆ ಬೇರೆ ರೀತಿ ಆಟಗಳು ಇರ್ತವೆ. ಅವ್ರ ಮನೆಗೆ ಓಡೋಗದೆ ಇರ್ಬೋದು, ಬೇರೆ ಬೇರೆ ರೀತಿ ಆಟಗಳು ಹಂಗೆ ಇರ್ತವೆ. ಅದೆಲ್ಲ ಹೊಂದಾಣಿಕೆ ಮಾಡ್ಕೊಬೇಕು, ಏನು ಮಾಡ್ಲಿಕ್ಕೆ ಇರಲಿ, ಅವ್ರು ಬರಲಿ, ಆಮೇಲೆ ಮಿಕ್ಕಿದ್ದೆಲ್ಲ ಸರಿ ಹೋಗುತ್ತೆ. ಬಟ್ ನಿಧಾನಕ್ಕೆ ಒಂದು ಮಗು ಮಾಡಿಕೊಂಡು ಒಂದು ಬದುಕನ್ನು ಚೆನ್ನಾಗಿ, ಯಾಕಂದರೆ ಅವ್ರಿಗೂ ಒಂದು ತಾಯ್ತನ ಬಂದಾಗ ಅವರಲ್ಲಿ ಒಂದಷ್ಟು ಪರಿವರ್ತನೆ ಆದರೂ ಆಗ್ಬೋದು. ಇರಲಿ, ಜೀವನ ಚೆನ್ನಾಗಾಗಲಿ, ಆಟೋ ಕೆಲಸ ಮಾಡ್ತಾ ನಿಮ್ಮ ಬದುಕನ್ನು ಆರೋಗ್ಯವಾಗಿ ಇಟ್ಕೊಳ್ಳಿ, ಫಿಟ್ಟಾಗಿರಿ, ಆರೋಗ್ಯ ಕಾಪಾಡ್ಕೊಳ್ಳಿ, ಹೆತ್ತವರನ್ನು ನಗ್ನಗ್ತಾ ಮಾತಾಡಿಸಿ. ಎಲ್ಲರದ್ದು 4 ದಿನದ ಪ್ರವಾಸಕ್ಕೆ ಬಂದಂಗೆ ತಾಜ್ ಮಹಲ್ಗೋ ಕಾಶಿಗೋ ಅಯೋಧ್ಯೆಗೋ ಹೋದಂಗೆ ಹೋಗಿದ್ದೀವಿ, ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗಲೇಬೇಕು. ಎಲ್ಲದೂ 4 ದಿವಸದ ಆಟ. ಎಲ್ಲೋ ಇಬ್ಬರಲ್ಲಿ ಒಬ್ರು ರೋಗಿಷ್ಟ್ರಾಗಿ ಹಾಸಿಗೆ ಹಿಡಿದ್ರಿ ಅಂದರೆ ಯಾವ ಪ್ರೇಮ ಪ್ರೀತಿ ಮಗು ಅದು ಇದು ಏನೂ ಇಲ್ಲ, ಬರೀ ಮಾತ್ರ ನುಂಗೋದ್ರಲ್ಲೇ ಜೀವನ ಆಗೋಗುತ್ತೆ. ಅಷ್ಟಿರಬೇಕಾದ್ರೆ ಎಲ್ಲ ತುಂಬ ಬಲವಂತವಾಗಿ ಯಾರನ್ನೂ ಇದು ಮಾಡೋಕ್ಕಾಗಲ್ಲ ಸರ್. ಆಯಿತು, ಇವತ್ತಲ್ಲ ಇನ್ನೂ 10 ವರ್ಷ ಬಿಟ್ಟು ಬಂದರೂ ನನ್ನ ಪಾಲಿಗೆ ಅವಳೇ ಹೆಂಡತಿ, ನಾನು ಕಾಯ್ತೀನಿ, ಅವಳಿಗೆ ಬೇಕಾದರೆ ಬಿಡಿಸ್ಕೊಂಡು ಹೋಗಲಿ, ನಾನು ಅವಳಿಗೋಸ್ಕರ ಕಾಯ್ತೀನಿ. ಯಾಕಂದರೆ ಇದನ್ನು ಬಿಡಿಸ್ಕೊಂಡು ಇನ್ನೇನು ಆಗ್ಲಿಕ್ಕೆ ನನಗೂ ಇಷ್ಟ ಇಲ್ಲ, ಅದು ಆಗೋದು ಇಲ್ಲ. ಅವಳು ಯಾವತ್ತರಲ್ಲೇ ಬರಲಿ, ನಾನು ಕಾಯ್ತೀನಿ ಅನ್ಕೊಂಡು ನಿಮ್ಮ ಪಾಡಿಗೆ ಇರಿ, ಆ ಭರವಸೆಯಲ್ಲಿ ಅದು ಬರುತ್ತೆ. ಶುಭವಾಗಲಿ, ಒಳ್ಳೇದಾಗಲಿ ನಿಮಗೆ. ನಾರಾಯಣ ಒಳ್ಳೇದಾಗಲಿ ಅವ್ರಿಗೆ. ಪಾಪ ಈ ವಿಚಾರದಲ್ಲಿ ನೊಂದಿದ್ದಾರೆ. ಯಾರಿಗೇ ಆದರೂ ಅಷ್ಟೇ ಅಲ್ವಾ. ಮದುವೆ ಆಗಿ 3-4 ತಿಂಗಳಿಗೆ ಹಿಂಗಾಗ್ಬಿಟ್ರೆ, ಮದುವೆ ಅನ್ನೋದು ಆ ಪರಸ್ಪರ ವಿರುದ್ಧ ಲಿಂಗಗಳು, ಗಂಡು ಹೆಣ್ಣು ಒಂದಾಗಿ ಆ ಬದುಕನ್ನು ಸ್ವರ್ಗಮಯ ಮಾಡಿಕೊಳ್ಬೇಕಾದದ್ದು, ಗಂಧರ್ವ ಲೋಕವನ್ನು ಮಾಡಿಕೊಳ್ಬೇಕಾದದ್ದು. ಯಾಕೋ ನರಕ ಆಗೋಯಿತು ಅಂದಾಗ ದುಃಖ. ಹಾಗಾಗಿ ಹೆಣ್ಣೆತ್ತವರು ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಇಂಥದ್ದೇನೋ ಮಾಡ್ಕೊಂಡು ಎಡವಟ್ಟು ಮಾಡಿಕೊಂಡು ಬಂದಾಗ, ಅಥವಾ ಗಂಡನಿಂದ ಜಗಳನೋ ಇಂಥದ್ದೇನೋ ಮಾಡ್ಕೊಂಡು ಬಂದಾಗ ಆದಷ್ಟು ಒಂದು ಮಾಡೋ ಪ್ರಯತ್ನ ಮಾಡಿ. ತೀರಾ ಆಗಲಿಲ್ಲ ಅಂದರೆ ಅಳಿಯನಿಗೆ ಯಾವುದೇ ರೀತಿ ತೊಂದರೆ ಕೊಡೋಕೆ ಹೋಗಬೇಡಿ. ಅವ್ರವ್ರ ಪಾಂಡಿ ಬಿಟ್ಬಿಡಿ, ಹೆಂಗೋ ಅವ್ರವ್ರ ಜೀವನ ಮಾಡಿಕೊಳ್ಳಿ. ಆದರೆ ಏನೋ ನಮ್ಮ ಕಡೆ ಹೆಣ್ಣು ಇವತ್ತು ನಮ್ಮ ನಡೆಯುತ್ತೆ ಅಥವಾ ನಮ್ಮದೇನೋ ಹಿಂಗಾಗುತ್ತೆ ಅಂತ ತುಂಬ ಆಟ ಆಡಿಸ್ಲಿಕ್ಕೆ ಹೋದರೆ ಎಲ್ಲ ಸೇರಿ ಒಂದು ದಿನ ಇಡೀ ಮನೆಗಳೇ ಬಿದ್ದು ಹೋಗ್ತವೆ. ಇಡೀ ಪ್ರತಿ ಆ ಮನೆಯ ಆರೋಗ್ಯ ಸ್ಥಿತಿ ಯಾವ ಮಟ್ಟಿಗೆ ಹಾಳಾಗುತ್ತೆ ಅಥವಾ ಹೆಂಗೆ ಕುಸಿತೀರಾ ಅಂದರೆ ಇನ್ನು 10 ಜನ್ಮ ಬಂದರೂ ನೀವು ಸುಧಾರಿಸ್ಕೊಳ್ಳೋಕ್ಕಾಗಲ್ಲ. ಸೊ ಈ ವ್ಯಕ್ತಿ ತಪ್ಪಿದರೆ ಈ ಹುಡುಗಂದು ಇವ್ರು ಸರಿ ಮಾಡಿಕೊಳ್ಳಿ. ಇಲ್ಲಿ ಇವ್ರ ಪರ ಅವ್ರ ಪರ ಅಂತ ಇಲ್ಲ. ನಾವು ಕಾನೂನು ನಮ್ಮ ಪರ ಇದೆ, ಕೆಲವೊಂದು ನಾವೇನು ಹೇಳಿದ್ರು ನಡೆಯುತ್ತೆ, ಅದೇನು ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಅಂತ ಹಣಬಲವೋ ಭುಜಬಲವೋ ಇನ್ಯಾವುದೋ ಬಲದಿಂದ ನಾವು ಮೆರೆಯೋಕೆ ಹೋದರೆ ದುರ್ಬಲನಿಗೆ ಬಲವಂತ ಹೊಡೆದ್ರೆ ಬಲವಂತನಿಗೆ ಭಗವಂತ ಹೊಡಿತಾನೆ. ಅದು ಎದ್ದೇಳಕ್ಕಾಗದೇ ಇರೋ ಏಟು. ಹಾಗಾಗಿ ಧರ್ಮ ಅರ್ಥ ಮದುಕೋಣ, ಸುಳ್ಳು ಹೇಳಿ ವಂಚಿಸಿ ಯಾರಿಗೂ ಅನ್ಯಾಯ ಮಾಡೋದು ಬೇಡ. ಇಷ್ಟನ್ನಂತೂ ನಾವು ಪಾಲಿಸಿದ್ರೆ ಅದೇ ನಿಜವಾಗಿಯೂ ಭಗವಂತನ ಪೂಜೆ. ಒಳ್ಳೆಯದಾಗಲಿ, ಶುಭವಾಗಲಿ ನಿಮಗೆ.